ब्रह्मा तस्मै श्री गुरवे नमः हरि ओम श्री गुरुभ्यो नमः हरि ओम। ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. My humble pranams to all Atmajyotis. In many classes we have analyzed the purpose of human life. ಮನುಷ್ಯನ ಜನ್ಮದ ಉದ್ದೇಶ ಏನು ಅಂತ ನಾವು ನೋಡಿದ್ದೇವೆ. ಮನುಷ್ಯನ ಜನ್ಮ ಆನಂದಕ್ಕೋಸ್ಕರ, ಆನಂದವನ್ನು ಪಡೆಯಲಿಕ್ಕೋಸ್ಕರ ಬೇರೆ ಬೇರೆ ರೀತಿಯ ಹೋರಾಟ, different type of struggle for getting bliss. Also we found out that the bliss is not outside, the bliss is inside. ಆನಂದ ಹೊರಗಿಂದ, ಆನಂದ ಒಳಗಿದೆ. We are searching for bliss outside, whereas really the bliss is deep in us. Our nature is bliss. ನಮ್ಮ ಸ್ವಭಾವ ಆನಂದ. ಇದು ಗೊತ್ತಾಗದೆ ಏನು ಮಾಡ್ತೀವಿ, ನಾವು ಹುಡುಕ್ತಾ ಹೋಗ್ತೀವಿ, ಕೀಪ್ ಆನ್ ಸರ್ಚಿಂಗ್. ಇದನ್ನು ಗೊತ್ತಾಗಬೇಕು ಏನು ಮಾಡಬೇಕು? ವಾಟ್ ವಿ ಹ್ಯಾವ್ ಟು ಡೂ ಟು ಫೈಂಡ್ ಔಟ್ ಅವರ್ ನೇಚರ್ ಆಫ್ ಬ್ಲಿಸ್. ನಾನು ಯಾರು ಅಂತ ತಿಳ್ಕೋಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೂ ಆಮ್ ಐ. ಹೂ ಆಮ್ ಐ ಅಂತ ನಾವು ಅರ್ಥ ಮಾಡಿಕೊಂಡಾಗ ನಮ್ಮಲ್ಲಿ ನಮ್ಮ ಸ್ವಭಾವ ಆನಂದ ಸ್ವರೂಪ ಅಂತ ಅರ್ಥ ಆಗ್ತದೆ. ಅಲ್ಲ ಗೊತ್ತಿರೋ ನಾನು ಯಾರಂತ? ಡೋಂಟ್ ಐ ನೋ ಹೂ ಆಮ್ ಐ? ನನಗೆ ಯಾರು ನಾನು ಗೊತ್ತಿಲ್ವೋ? ನಿಮಗೆ ಏನು ಗೊತ್ತಿದೆ ಅದು ನೀವಲ್ಲ. ವಾಟ್ ಯು ನೋ ಅಬೌಟ್ ಯು ಇಸ್ ನಾಟ್ ವಾಟ್ ಯು ಆರ್. ನಿಮ್ಮ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಅದು ನಿಮಗೆ ಗೊತ್ತಿಲ್ಲ ಅಂತ ಅರ್ಥ. ನಾನು ಗಂಡಸು ಅಂತ ಯಾರು ಹೇಳಿದ್ರು ನಿಮಗೆ? ನಾನು ಹೆಂಗಸು ಅಂತ ಯಾರು ಹೇಳಿದ್ರು ನಿಮಗೆ? ಐ ಆಮ್ ಎ ಮ್ಯಾನ್ ಆರ್ ಐ ಆಮ್ ಎ ವುಮನ್. ಹೂ ಟೋಲ್ಡ್ ಯು ದಟ್? ಇಟ್ ಈಸ್ ಎ ನೇಮ್ ಗಿವನ್ ಬೈ ದಿ ಸೊಸೈಟಿ. ಸಮಾಜದಿಂದ ಕೊಟ್ಟ ಒಂದು ಹೆಸರು ಅದು. ಐ ಆಮ್ ಎ ಹಸ್ಬೆಂಡ್, ಐ ಆಮ್ ಎ ವೈಫ್. ನಾನು ಗಂಡಸು, ನಾನು ಗಂಡ, ನಾನು ಹೆಂಡತಿ. ನಿಮ್ಗೆ ಯಾರು ಹೇಳಿದ್ದು? ಹೂ ಟೋಲ್ಡ್ ಯು? The society has given that name to you. No, I am a old man. Who told you? Because I have a body. Dehada mulaka. What we know of ourselves is our relationships we know, our body we know, our mind we know. You say, I am unhappy man or I am a happy man. ನಾನು ಸಂತೋಷದಲ್ಲಿರೋ ಮನುಷ್ಯ, ನಾನು ದುಃಖದಲ್ಲಿರೋ ಮನುಷ್ಯ. ಅಯ್ಯೋ ಹೀಗೆ ಆಗಬಾರ್ದಾಗಿತ್ತು, ದಿಸ್ ಶುಡ್ ನಾಟ್ ಹ್ಯಾಪನ್ ಟು ಮೀ ಆರ್ ದಿಸ್ ಶುಡ್ ಹ್ಯಾವ್ ಹ್ಯಾಪನ್ ಟು ಮೀ. ಎಲ್ಲ ನೋಡಿ, ಎವ್ರಿಥಿಂಗ್ ಈಸ್ ವಾಟ್ ಯು ಅಕ್ವೈರ್ಡ್ ಡ್ಯೂರಿಂಗ್ ಯುವರ್ ಇಂಟ್ರಾಕ್ಷನ್ ವಿತ್ ದಿ ಸೊಸೈಟಿ. ಸಮಾಜದೊಟ್ಟಿಗೆ ನಿಮಗೆ ಸಂಪರ್ಕ ಬಂದಾಗ ನಿಮ್ಗೆ ಬಂದದ್ದು. When you acquired some, these things are all acquired. ಅಂದ್ರೆ ನಿಮ್ಗೆ ಬಂದದ್ದು, ನಿಮ್ಗೆ ಸ್ವಂತದಲ್ಲ, ಎಲ್ಲ ಬಾಡಿಗೆ. All these things are none of yours. It's a acquired knowledge. ಪಡೆದುಕೊಂಡ ಜ್ಞಾನ. ನಿಮ್ಮ ಸ್ವಂತ ಜ್ಞಾನ ಏನು? ನಿಮ್ಮ ಬಗ್ಗೆ ಸ್ವಂತ ಜ್ಞಾನ ಏನು? ಏನಿದೆ? ಬರುವಾಗ ನೀವು ಹೇಗೆ ಬಂದ್ರಿ? When you were born, you came with a clean slate. ಮನಸ್ಸು ಶಾಂತ ಆಗಿತ್ತು. ಅದಕ್ಕೇನು ಗೊತ್ತಾಗ್ತಿರಲಿಲ್ಲ ಅವಾಗ, ಶಾಂತ. ಯು ಅಕ್ವೈರ್ ಲಾಟ್ ಆಫ್ ಥಿಂಗ್ಸ್. ಮಧ್ಯ ತುಂಬ ಸಂಪಾದನೆ ಮಾಡಿದ್ರಿ, ಏನೋ ದುಡ್ಡು, ಬಂಗಾರ. ಅದಕ್ಕಿಂತ ಜಾಸ್ತಿ ತಲೆಯೊಳಗೆ ವಿಚಾರಗಳು, ಅದ್ರ ಬಗ್ಗೆ ಯಾವ್ದ್ರ ಬಗ್ಗೆ ನಾನು ಏನು ಅಂತ ಏನೇನೋ ಭ್ರಮೆಗಳು, ಏನೇನೋ ಇಲ್ಯೂಷನ್ಸ್ಗಳು, ಆಲ್ ಟೈಪ್ಸ್ ಆಫ್ ಇಲ್ಯೂಷನ್ಸ್
ಸಂಪಾದನೆ ಮಾಡಿದೆ. ಸಾಯುವವರೆಗೆ ಸಂಪಾದನೆ ಮಾಡೋದೇ ಮಾಡೋದು. ಕೀಪ್ ಆನ್ ಅರ್ನಿಂಗ್ ಟಿಲ್ ಯುವರ್ ಡೆತ್. ಈವನ್ 70 ವರ್ಷ ಬದುಕ ಆದರೂ ಬೆಳಿಗ್ಗೆ ನ್ಯೂಸ್ ಪೇಪರ್ ಇಟ್ಕೊಂಡು ಓದಬೇಕು ಇನ್ಫಾರ್ಮೇಶನ್. ನಮ್ಮ ಜೀವನ ಇಡೀ ಆ ಜ್ಞಾನವನ್ನು ತಲೆಯಲ್ಲಿ ತುಂಬಿಕೊಳ್ಳೋದೇ ಆಗ್ಬಿಟ್ಟಿದೆ. ಆಲ್ ಅವರ್ ಲೈಫ್ ಈಸ್ ನಥಿಂಗ್ ಬಟ್ ಅಕ್ವೈರಿಂಗ್ ಅಂಡ್ ನಾಲೆಜ್ ಅಂಡ್ ಫಿಲ್ಲಿಂಗ್ ಅವರ್ ಹೆಡ್ ವಿತ್ ದಟ್. ಬಟ್ ವಾಟ್ ಇಸ್ ಯುವರ್ ಓನ್? ನಿಮ್ದು ಸ್ವಂತ ಏನಿದೆ? ವಾಟ್ ಇಸ್ ದಟ್ ಯು ಕ್ಯಾನ್ ಕಾಲ್ ದಿಸ್ ಇಸ್ ಮೈನ್? ದಟ್ ಮೈನ್ ಸ್ವಂತ ನೀವು ಬರುವಾಗ ಬಂತು, ನಿಮ್ಮೊಳಗೆ ಇತ್ತು, ನೀವು ಸಾಯುವಾಗ ನಿಮ್ಮೊಳಗೆ ಬರ್ತದೆ. ವಾಟ್ ಈಸ್ ರಿಯಲಿ ಯು ಕಮ್ಸ್ ವೆನ್ ಯು ಆರ್ ಬಾರ್ನ್, ಈಸ್ ದೇರ್ ಆಲ್ ಅಲಾಂಗ್, and it will be there when you go also, die also. When you die, whatever you have acquired will go. ನೀವು ಸಾಯುವಾಗ ನಿಮ್ಮಲ್ಲಿ ಏನೇನು ಸಂಪಾದನೆ ಮಾಡಿದ್ರಿ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ನಥಿಂಗ್ ವಿಲ್ ಬಿ ದೇರ್. ವಾಟ್ ಎವರ್ ಯು ಅಕ್ವೈರ್ಡ್ ಫ್ರಮ್ ದಿ ವರ್ಲ್ಡ್, ಎವ್ರಿಥಿಂಗ್ ವಿಲ್ ಡಿಸಪಿಯರ್, including the body. Body, mother and father gave you some body, but the body came from food. Food is from the world. ದೇಹ ಎಲ್ಲಿಂದ ಬಂತು? ಪ್ರಪಂಚದಿಂದ ಬಂದದ್ದು. ಮದರ್ ಗೇವ್ ಬಾಡಿ, ನನ್ನ ತಾಯಿ ಕೊಟ್ಟರು ಬಾಡಿ. ವೇರ್ ಡಿಡ್ ದ ಬಾಡಿ ಕಮ್ ಟು ದಿ ಮದರ್? ಬಿಕಾಸ್ ಶಿ ಏಟ್ ಫುಡ್. ಅವ್ರ ಆಹಾರ ತಿಂದು ಬರ್ತದೆ. ರೈಟ್? ನಿಮ್ಮ ದೇಹ ಇದೆಯಲ್ಲ, ನಿಮಗೆ ಪ್ರಪಂಚದಿಂದ ಬಂದದ್ದು. ಇಟ್ ಈಸ್ ಮೇಡ್ ಔಟ್ ಆಫ್ ಫುಡ್. ನಿಮ್ಮ ಮನಸ್ಸು, ವಾಟ್ ಅಬೌಟ್ ಯುವರ್ ಮೈಂಡ್? Mind is also from the world. You please tell me one thing in your mind which is not from the world. Your body is borrowed, your mind is borrowed, your thoughts are borrowed. ಎಲ್ಲ ಬಾಡಿಗೆ ಜೀವನ. Whole your life you are living a second hand life. First hand ಅಲ್ಲ, second hand. Somebody has given to you. What will somebody give to you? What they think is required for you, or what they think they don't require for you, they will give. ನಿಮ್ಮ ಜೀವನ ಎಲ್ಲ ಬಾಡಿಗೆ ಜೀವನ ಆಗಿದೆ. All your life, all of your life is based on borrowed concepts, borrowed body, borrowed mind, borrowed thoughts. What is your original? ನಿಮ್ಮ ಸ್ವಂತ ಏನು? Which was not there when the society gave, which was there when the society didn't give, which will be there after you go. That's what is called your Atma. ನೀವು ಹುಟ್ಟುವ ಮುಂಚೆ ಇತ್ತು, ತಾಯಿ ಹೊಟ್ಟೆ ಬರೋ ಮುಂಚೆ ಇತ್ತು. It was there before you got into your mother's womb. It will be there after you go from this world. Everything what you have will be taken away. ನಿಮ್ಮ ಹತ್ರ ಏನಿದೆ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತದೆ, ಇನ್ಕ್ಲೂಡಿಂಗ್ ದ ಬಾಡಿ ವಿಲ್ ಗೋ, ಬಿಕಾಸ್ ಇಟ್ ಈಸ್ ಆಲ್ ರೆಂಟೆಡ್ ಪ್ರಾಪರ್ಟಿ. ಬಾಡಿಗೆ ಇರ್ತದೆ, ಸ್ವಂತ ಅಲ್ಲ. ಅಂಡ್ ವಾಟ್ ಈಸ್ ಯುವರ್ಸ್, ಟ್ರೂಲಿ ಯುವರ್ಸ್, ನಿಮ್ಮ ಸ್ವಂತ ಏನು? ಅದೇ ಭಗವಂತ. ದಟ್ ಇಸ್ ಗಾಡ್, ದಟ್ ಇಸ್ ಕಾನ್ಷಿಯಸ್ನೆಸ್, ಅಂಡ್ ನೇಚರ್ ಆಫ್ ದಟ್ ಈಸ್ ಬ್ಲಿಸ್. ಅದರ ಸ್ವಭಾವ ಆನಂದ. ಅದು ನಿಮ್ಗೆ ಮರ್ತೋಗ್ಬಿಟ್ಟಿದೆ. ಆನಂದ ಅಂದ್ರೆ ಏನು ಅಂತ ಮರ್ತೋಗ್ಬಿಟ್ಟಿದೆ. ಇನ್ ದ ನೇಚರ್ ಇಸ್ ಫಾರ್ಗಾಟನ್. ಒಬ್ಬ ರಾಜ ಇದ್ದ, ಅವನಿಗೆ 4 ಜನ ಹೆಂಡತಿಯರು. There are 4 queens for a king, and as usual the king is very fond of the youngest queen. ರಾಜನಿಗೆ ಯಾರ ಮೇಲೆ ಪ್ರೀತಿ? ಯಂಗೆಸ್ಟ್, ಹೊಸಬ್ರ ಪ್ರೀತಿ. ಹಳಬ್ರ ಮೇಲೆ ಕ್ಯಾರ್ ಇಲ್ಲ. ಯಾಕಂದ್ರೆ ಓಲ್ಡ್ ಮುದುಕಾಗ್ಬಿಟ್ಟಿದ್ದಾರೆ. ರಾಜ ಮುದುಕಾಗಿದ್ದಾನೆ, ಅದರ ಪ್ರೀತಿ ಯಾರ ಮೇಲೆ? ಯಂಗೆಸ್ಟ್ 4 ಜನ. He is very fond of his youngest queen and he neglects his elder queens. One day the king dies
king dies, the youngest queen goes with somebody else. ಆಯ್ತಾ? ಆ ಸಣ್ಣ ಹುಡುಗ ಆ ಅತ್ಯಂತ ಕಿರಿಯ ರಾಣಿ ಇನ್ನೊಬ್ಬರಿಗೆ ಹೋಗ್ಬಿಡ್ತಾಳೆ. ಸ್ಮಶಾನಕ್ಕೂ ಬರೋಲ್ಲ, ಡೆಡ್ ಬಾಡಿಗೂ ಬರೋಲ್ಲ. ಮೂರನೇ ರಾಣಿ ಇದ್ದಾಳೆ, ದಿ ಥರ್ಡ್ ಕ್ವೀನ್. ಶಿ ಕಮ್ಸ್ ಅಪ್ ಟು ದಿ ಬರಿಯಲ್ ಗ್ರೌಂಡ್. ಸ್ಮಶಾನದಲ್ಲಿ ಬರ್ತಾಳೆ ಮೂರನೇ ರಾಣಿ. ಮೊದಲನೇ ರಾಣಿ ಯಾರು? ದುಡ್ಡು, ದಿ ಮನಿ. ನೀವು ಸತ್ತ ಮೇಲೆ ಮನಿ ಯಾರಿಗೆ ಹೋಗುತ್ತೆ? ಫಸ್ಟ್ ನೀವು ಸಾಯ್ತಾ ಬಿದ್ದ ಹಾಗೆ ಮನಿ ಇನ್ನೊಬ್ರು ಹೋಗ್ಬಿಡ್ತದೆ. ಆಕ್ಚುಲಿ ಡೆಡ್ ಸಾಯ್ತಾ ಇರ್ತಾರಲ್ಲ, when you are dying, somebody will come and take a signature from you. I have seen that many times. ಅಪ್ಪ ಇವ್ನು ಸಾಯ್ತಾ ಇರ್ತಾನೆ, ಅವತ್ತು ಸಿಗ್ನೇಚರ್ ತಗೊಳ್ತಾರೆ. ಯಾಕಂದ್ರೆ ಬಿಲ್ಲು ಕಡೆಗೆ ಏನೋ ಬಾಕಿ ಇರ್ತದೆ, ಚೆಕ್ ಬುಕ್ಕು ಎಲ್ಲ ಸಿಗ್ನೇಚರ್ ತಗೊಂಡ್ಬಿಡ್ತಾರೆ. ಅಂಡ್ ದೇ ಡೂ ಇಟ್. ಕಣ್ಣಾರೆ ನೋಡಿದೆ ನಾನು. ಅವನಿಗೆ ಪ್ರಾಣ ಹೋಗ್ತಾ ಇರ್ತದೆ, ಇವನು ಕೈಯಲ್ಲಿ ಸಿಗ್ನೇಚರ್ ತಗೊಳ್ತಾರೆ ಲಾಸ್ಟ್ ಮೂಮೆಂಟ್. ದಿ ಫಸ್ಟ್ ದಿ ಕ್ವೀನ್ ಗೋಸ್. ಯಾರದು? ಮನಿ. The third queen comes where? Up to the burial ground. Smashanadvarige. Who is that? Body. Body gets burnt. The second queen had already left him. ಮುಂಚೆನೇ ಬಿಟ್ಟು ಹೋಗ್ಬಿಟ್ಟಿದ್ರು. ಸೆಕೆಂಡ್ ಕ್ವೀನ್ ಯಾರದು? ಯುದ್ಧ ಪ್ರಾಯ. ಓನ್ಲಿ ದಿ ಫಸ್ಟ್ ಕ್ವೀನ್ ಕಮ್ಸ್ ಆಲ್ ಅಲಾಂಗ್. ಮೊದಲನೇ ರಾಣಿ ಮಾತ್ರ ಒಟ್ಟಿಗೆ ಬರ್ತಾಳೆ. ಯಾರದು ರಾಣಿ? ಅದು ಆತ್ಮ. ನಾವು ಆತ್ಮವನ್ನು, ನಮಗೂ 4 ಜನ ಹೆಂಡತಿಯರು, ನಮಗೂ 4 ಜನ ರಾಣಿಯರು. ಆಲ್ ಆಫ್ ಅಸ್ ಆಲ್ಸೋ ಹ್ಯಾವ್ 4 queens. ಅವರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೀನ್ ಇಸ್ ಮನಿ. ದೊಡ್ಡ ಮುಖ್ಯ ಇಂಪಾರ್ಟೆನ್ಸ್ ಯಾವ್ದು ನಮಗೆ? ದುಡ್ಡಿಗೆ. ಸೆಕೆಂಡ್ ಏನು? ಬಾಡಿ. ಎರಡನೇದು ದೇಹ. ಮೂರನೇದು ಯೌವನ, ಯುದ್ಧ. ಅಂಡ್ ವಾಟ್ ವಿ ನೆಗ್ಲೆಕ್ಟ್ ಈಸ್ ದಿ ಸೆಲ್ಫ್, ಆತ್ಮ. ದಿ ಮೊದಲನೇ ರಾಣಿ ರಾಜನೊಟ್ಟಿಗೆ ಮೊದಲಿಂದೂ ಇದ್ದವಳು, ಅವಳ ಕಡೆಗೂ ಬರ್ತಾಳೆ. ಶಿ ಕಮ್ಸ್, ಶಿ ವಾಸ್ ದೇರ್ ಬಿಫೋರ್ ಅಂಡ್ ಶಿ ವಿಲ್ ಕಮ್ ಆಫ್ಟರ್ ಆಲ್ಸೋ. Our first wife is, the last wife is money. The third wife is body. Second wife is youth. The first wife is the self. Most of us neglect our first wife. ಕ್ಯಾರೆ ಮಾಡಲ್ಲ. ಆತ್ಮದ ಬಗ್ಗೆ ಯೋಚನೆನೇ ಇಲ್ಲ ಜನರಿಗೆ. And that is the one which gives you bliss. ಅದು ನಿಮ್ಗೆ ಆನಂದ ಕೊಡ್ತದೆ, ಅದು ನಿಮಗೆ ಸಂತೋಷ ಕೊಡ್ತದೆ. ಅದನ್ನು ಮರ್ತು ಹೋಗ್ತೀರಾ. ಅದನ್ನೇ ಭಗವಂತ ಅಂತ ಹೇಳೋದು. ದಟ್ ಈಸ್ ಕಾಲ್ಡ್ ಗಾಡ್. ಬಟ್ ನೀವು ಭಗವಂತ, ನಿಮ್ಮ ಕಲ್ಪನೆಯಲ್ಲಿ ಭಗವಂತನೊಟ್ಟಿಗೆ ತಿರುಗಾಡಿ ನಿಮ್ಮ ನಿಜವಾದ ಭಗವಂತ ನಿಮ್ಮೊಳಗಿರೋ ಆತ್ಮವನ್ನು ಮರೆತು ಬಿಡ್ತೀರಾ. ಯು ಫಾರ್ಗೆಟ್ ದಿ ರಿಯಲ್ ಸೆಲ್ಫ್, ರಿಯಲ್ ಗಾಡ್ ಇನ್ಸೈಡ್ ಯು, ವಿಚ್ ಇಸ್ ಯುವರ್ ಸೆಲ್ಫ್, ವಿಚ್ ಇಸ್ ಕಾನ್ಷಿಯಸ್ನೆಸ್. ಯುವರ್ ಮೈಂಡ್ ಇಸ್ ವಾಂಡರಿಂಗ್. ನೋ, ಐ ಗೋ ಟು ಟೆಂಪಲ್, ಐ ಗೋ ಟು ಗಾಡ್, ಐ ಗೋ ಟು ತೀರ್ಥಯಾತ್ರ. But all these things you do outer world, ಹೊರಗಿನ ಪ್ರಪಂಚ. The inner world ಅಲ್ಲಿ there is a God inside you, inner world. It's called Atma. That you neglect. When you neglect Atma, the life will be a suffering. ನಮ್ಮ ಆತ್ಮವನ್ನು ನಾವು ಯಾವ ನೆಗ್ಲೆಕ್ಟ್ ಮಾಡ್ತೇವೆ, ಜೀವನ ದುಃಖವೇ ಆಗ್ತದೆ. ಒಂದು ಗಿಡ ಇದೆ, there is a plant. The plant gives beautiful roses. ಬಹಳ ಸುಂದರವಾದ ಹೂಗಳನ್ನು ಕೊಡ್ತದೆ. ಆ ಹೂಗಳು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು ನಾವು ದಿನ ಆ ಹೂ ನೀರು ಹಾಕಿದ್ರೆ ಏನಾಗ್ತದೋ ಆ ಗಿಡ ಸತ್ತೋಗ್ಬಿಡ್ತದೆ. There is a plant, rose plant. We water a rose every day because the rose is beautiful. The plant dies. We should water the root, not to the flower or not to the leaves.
ನಾವು ಬೇರೆ ನೀರು ಹಾಕಬೇಕು. ನಾವು ಯಾವುದಕ್ಕೆ ನೀರು ಹಾಕ್ತೇವೆ? ಹೂವಿಗೆ, ಎಲೆಗಳಿಗೆ. Instead of watering the root, we water the rose flower or the leaves. Similarly, in our life, we give attention to the external, not to the internal. ನಾವು ಹೂವಿಗೆ ನೀರು ಹಾಕ್ತೇವೆ ನಮ್ಮ ಜೀವನದಲ್ಲೂ ಕೂಡ. We also put water to the flowers. We forget water to the root, which is Atma, self. ಆ ಫ್ಲವರ್ಸ್ ಯಾವುದಪ್ಪ ಅದು ಫ್ಲವರ್ಸ್? ವಾಟ್ ಇಸ್ ದಟ್ ಫ್ಲವರ್? ದ ಮನಿ ಇಸ್ ದ ಫ್ಲವರ್, ದಿ ಹಸ್ಬೆಂಡ್ ಇಸ್ ದ ಫ್ಲವರ್, ದ ವೈಫ್ ಇಸ್ ದ ಫ್ಲವರ್, ದ ಚಿಲ್ಡ್ರನ್ ಇಸ್ ದ ಫ್ಲವರ್, ದಿ ಜಾಬ್ ಇಸ್ ದ ಫ್ಲವರ್. ನಾವು ಯಾವ ಹೂವಿಗೆ ನೀರು ಹಾಕ್ತೇವೆ? ಗಂಡ ಅನ್ನೋ ನೀರಿಗೆ ಹೂ ಹಾಕ್ತೇವೆ, ಹೆಂಡತಿ ಅನ್ನೋ ನೀರಿಗೆ ಹೂ ಹಾಕ್ತೇವೆ, ದುಡ್ಡು ಅನ್ನೋ ನೀರಿಗೆ ಹೂ ಹಾಕ್ತೇವೆ. ಆಯ್ತಾ? ಆದರೆ ನಿಜವಾಗಿ ನೀರು ಹಾಕಬೇಕಾದ್ದೆಲ್ಲಿಗೆ? ನಮ್ಮ ಬೇರಿಗೆ, ಟು ದಿ ರೂಟ್ಸ್, ಟು ದಿ ಇನ್ನರ್ ಸೆಲ್ಫ್, ದಟ್ ವಿ ಫರ್ಗೆಟ್. ಇದಕ್ಕೆ ದಿಸ್ ಈಸ್ ದ ಕಾಸ್ ಆಫ್ ಅವರ್ ಸಫರಿಂಗ್. ನಾವು ಆನಂದದಲ್ಲಿ ತುಂಬಿದ್ದರೂ, ಆನಂದದಲ್ಲಿ ಹುಟ್ಟಿ ಆನಂದದಲ್ಲಿ ಬದುಕ್ತಾ ಇದ್ರೆ ನಮ್ಗೆ ಆನಂದ ಅನ್ನೋದನ್ನ ಮರ್ತೋಗ್ಬಿಟ್ಟಿದೆ. ಯಾಕೆ? ನಾನು ಅನ್ನೋದು ಮರ್ತೋಗ್ಬಿಟ್ಟಿದೆ, ನಾನು ಯಾರೆಂಬುದೇ ಮರ್ತೋಗ್ಬಿಟ್ಟಿದೆ. ನಾನು ಯಾರೆಂಬುದನ್ನು ಕಳ್ಕೊಳ್ಳದೆ ರೂಟ್ ನೀರಿಗೆ ಬೇರೆ ನೀರು ಹಾಕೋದು. ಅದೇ ಮನುಷ್ಯ ಜನ್ಮದ ಉದ್ದೇಶ. ದಿ ಪರ್ಪಸ್ ಆಫ್ ಹ್ಯೂಮನ್ ಲೈಫ್ ಇಸ್ ಟು ಫೈಂಡ್ ಯುವರ್ ರೂಟ್ಸ್. ನಿಮ್ಮ ಬೇರನ್ನು ಕಂಡುಹಿಡಿದೆ ಮನುಷ್ಯ ಜನ್ಮದ ಉದ್ದೇಶ. ಯಾಕಂದ್ರೆ ಆ ಬೇರನ್ನು ಕಂಡುಹಿಡಿದಾಗ ಅಲ್ಲಿ ಅಮೃತತ್ವ ಇದೆ, ದಿಸ್ ಇಮ್ಮಾರ್ಟಾಲಿಟಿ, ಅಲ್ಲಿ ಆನಂದ ಇದೆ, ದಿಸ್ ಅ ಬ್ಲಿಸ್. ನಮ್ಮ ಬೇರು ಎಲ್ಲಿದೆ? ನಮ್ಮ ಬೇರು ನಮ್ಮ ಆತ್ಮದಲ್ಲಿದೆ. ಹಾಗೆ ನಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅದು? ವೈ ಆರ್ ಯು ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್? ಯಾಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ? ಆತ್ಮ ಅನ್ನೋದು ಸೂಕ್ಷ್ಮದಿಂದ ಸೂಕ್ಷ್ಮ. ಇಟ್ ಇಸ್ ಸಟ್ಲರ್ ದನ್ ದಿ ಸಟ್ಲೆಸ್ಟ್. ನಮಗೆ ಸ್ಥೂಲವಾದ ಗೊತ್ತಾಗ್ತದೆ. ಮಣ್ಣು, ಭೂಮಿ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಗ್ರಾಸ್, ದಿ ಅರ್ತ್. We can understand the gross water, we can understand the gross fire, we can understand the gross air, we can understand the space, which is gross. We can understand to some extent mind, because mind is subtler than the space. ನಾವು ಸ್ಥೂಲವಾದನ್ನು ಅರ್ಥ ಮಾಡ್ಕೊಳ್ತೇವೆ, ಭೂಮಿನ ಅರ್ಥ ಮಾಡ್ಕೊಳ್ತೇವೆ, ಕಣ್ಣಿಗೆ ಕಾಣ್ತದೆ, ಗಾಳಿ ನೀರು ಕಾಣ್ತದೆ, ಅಗ್ನಿ ಕಾಣ್ತದೆ, ಗಾಳಿ ಕಾಣ್ತದೆ, ಆಕಾಶ ಕಾಣ್ತದೆ, ಇವೆಲ್ಲ ನಮ್ಗೆ ಅರ್ಥ ಆಗ್ತದೆ. ಈ ಐದಕ್ಕಿಂತ ಸೂಕ್ಷ್ಮವಾದ ಮನಸ್ಸು, ಸಟ್ಲರ್ ದನ್ ಐದು, ದಿಸ್ ಫೈವ್ ಇಸ್ ಕಾಲ್ಡ್ ಮೈಂಡ್. ದಟ್ ಆಲ್ಸೋ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದು ಅರ್ಥ ಆಗುತ್ತೆ ನಮಗೆ. ಆ ಮನಸ್ಸಿಗಿಂತ ಸೂಕ್ಷ್ಮವಾದ ಬಂದಿದೆಯಲ್ಲಪ್ಪ ಆತ್ಮ, ಅದು ಹೇಗೆ ಅರ್ಥ ಆಗೋದು? ದರ್ ಇಸ್ ಸಮಥಿಂಗ್ ಸಟ್ಲರ್ ದನ್ ದಿ ಮೈಂಡ್. ದಟ್ಸ್ ವೈ ವಿ ಮಿಸ್ ಇಟ್. ಆ ಮನಸ್ಸಿಗಿಂತ ಸೂಕ್ಷ್ಮವಾದ ಬಂದಿದೆ, ಅದು ಆತ್ಮ. ದಟ್ ಇಸ್ ಸಟ್ಲರ್ ದನ್ ದಿ ಮೈಂಡ್. ಭೂಮಿಗಿಂತ ನೀರು ಸೂಕ್ಷ್ಮ, ನೀರಿಗಿಂತ ಅಗ್ನಿ ಸೂಕ್ಷ್ಮ, ಅಗ್ನಿಗಿಂತ ಗಾಳಿ ಸೂಕ್ಷ್ಮ, ಗಾಳಿಗಿಂತ ವಾಯು ಸೂಕ್ಷ್ಮ, ವಾಯುಗಿಂತ ಆಕಾಶ ಸೂಕ್ಷ್ಮ, ಆಕಾಶಕ್ಕಿಂತ ಮನಸ್ಸು ಸೂಕ್ಷ್ಮ, ಮನಸ್ಸಿಗಿಂತ ಆತ್ಮ ಸೂಕ್ಷ್ಮ. Compared to earth, water is subtler. Compared to water, fire is subtler. Compared to fire, air is subtler. Compared to air, the space is subtle. Compared to space, the mind is subtle. The Atma or the self is subtler than the mind. So because it is subtle, we will miss it. ಯಾಕಂದ್ರೆ mind has to find something subtler than the mind. ಮನಸ್ಸಿಗಿಂತ ಸೂಕ್ಷ್ಮವಾದನ್ನು ಕಾಣಬೇಕು, ಅಲ್ಲಿ ಸಿಗುತ್ತೆ, ಮಿಸ್ ಆಗುತ್ತೆ. Mind has to find something which is subtler than itself. ಮನಸ್ಸಿಗಿಂತ ಸೂಕ್ಷ್ಮವಾದ್ದು ಆತ್ಮ, ಅದು ಮಿಸ್ ಆಗುತ್ತೆ, ಕಳೆದೋಗ್ಬಿಡ್ತದೆ. ಸೊ ನಿಮಗೆ ಆತ್ಮ ಅನ್ನೋದಕ್ಕೆ ಏನು ಎಕ್ಸಾಂಪಲ್ ಹೇಳಬೇಕಾದ್ರೆ, ಆತ್ಮ ಅಂದ್ರೆ ಹೇಗಿರುತ್ತೆ ಅಂತ ಹೇಳಬೇಕಾದ್ರೆ, ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಆತ್ಮ, ವಿಲ್ ಟೇಕ್ ಎನ್ ಎಕ್ಸಾಂಪಲ್. ಏನಿದು? ದಿಸ್ ಇಸ್ ಎ ಪಾಟ್, ಮಡಿಕೆ
ಅಲ್ವಾ? ಸೊ ಈ ಮಡಕೆ ಒಳಗೆ ಜಾಗ ಇದೆಯಲ್ಲ, ಖಾಲಿ ಜಾಗ ಇದೆಯಲ್ಲ, ದ ಸ್ಪೇಸ್ ಇನ್ಸೈಡ್ ದ ಪಾಟ್ ಅಂಡ್ ದರ್ ಇಸ್ ಅ ಸ್ಪೇಸ್ ಔಟ್ಸೈಡ್ ದ ಪಾಟ್. ಮಡಕೆ ಒಳಗೆ ಜಾಗ ಇದೆ, ಮಡಕೆ ಹೊರಗೆ ಜಾಗ ಇದೆ. ದರ್ ಇಸ್ ಸಮಥಿಂಗ್ ಇನ್ಸೈಡ್, ದರ್ ಇಸ್ ಸಮಥಿಂಗ್ ಔಟ್ಸೈಡ್. ಮಡಕೆ ಒಳಗೆ ಇದೆ ಜಾಗ, ಮಡಕೆ ಹೊರಗಡೆ ಜಾಗ ಇದೆ ಅಲ್ವಾ? ಮಡಕೆ ಒಳಗೂ ಜಾಗ ಇದೆ, ಎಲ್ಲಿ ಮಣ್ಣಿನೊಳಗೂ ಜಾಗ ಇದೆ, ಅವಕಾಶ ಇದೆ, ಸ್ಪೇಸ್. ದರ್ ಇಸ್ ಸ್ಪೇಸ್ ಇನ್ಸೈಡ್, ದರ್ ಇಸ್ ಸ್ಪೇಸ್ ಔಟ್ಸೈಡ್ ಅಂಡ್ ದರ್ ಸ್ಪೇಸ್ ಇನ್. ಆಕಾಶ ಅಂತ ಎಲ್ಲ ಕಡೆ ಇದೆ, ಒಳಗಿದೆ ಹೊರಗಿದೆ, ಅದು ಒಳಗೆ ಮಣ್ಣಿನ ಜಾಗನೊಳಗೆ ಇದೆ ಸ್ಪೇಸ್. ಕರೆಕ್ಟ್? ಸೊ ಇದರ ಒಳಗಿರುವ ಆಕಾಶ ಮತ್ತು ಹೊರಗಿರುವ ಆಕಾಶ ಒಂದೇನೋ ಬೇರೆನೋ? ಇಸ್ ದ ಸ್ಪೇಸ್ ಇನ್ಸೈಡ್ ಡಿಫರೆಂಟ್ ಆರ್ ಸೇಮ್? ಸೇಮ್ ನೋ? ಸಿಮಿಲರ್ಲಿ ದ ಪರಮಾತ್ಮ ಭಗವಂತ ಈಸ್ ಸಟ್ಲರ್ ದನ್ ದಿ ಸ್ಪೇಸ್. ಆಕಾಶಕ್ಕಿಂತ ಸೂಕ್ಷ್ಮ. He is there in everything and he is beyond everything. Like ಆಕಾಶ ಎಲ್ಲದರ ಒಳಗಿದೆ, ಎಲ್ಲವನ್ನು ಮೀರಿ ಕೂಡ ಇದೆ. ಮಡಕೆನೇ ಆಕಾಶ ಅಲ್ಲ, ಮಡಕೆ ಒಳಗೆ ಆಕಾಶ ಇದೆ. The subtler, the space is there inside the pot also. The space inside the pot and outside the pot are same. ಒಳಗಿರುವ ಆಕಾಶ ಮತ್ತು ಹೊರಗಿರುವ ಆಕಾಶ ಎರಡು ಒಂದೇ. ಇದ್ಯಾಕೆ ಹೇಳಿದೆ ನಾನು? ವೈ ಡಿಡ್ ಐ ಸೇ ಅಬೌಟ್ ಸ್ಪಾಟ್? ಇದೇನಿದ್ರು? ಇದು ಮಡಕೆನೆ, ಇದು ಮಣ್ಣಿಂದೆ. ದಿಸ್ ಆಲ್ಸೋ ಇಸ್ ಮಡ್ ಮೇಡ್ ಆಫ್ ಮಡ್ ಓನ್ಲಿ. ಇಲ್ಲ ರೀ, ನನ್ನ ಸ್ಕಿನ್ ಬಹಳ ಬೆಳ್ಳಗಿದೆ, ಮೈ ಸ್ಕಿನ್ ಇಸ್ ವೈಟ್, ಬಹಳ ಚೆನ್ನಾಗಿ ಕಾಣ್ತೇನೆ ನಾನು. ಅದು ಮಣ್ಣಿಂದೇ ಆಗಿದ್ದಪ್ಪ. ಅದು ಯಾಕೆ ಗೊತ್ತಿಲ್ಲ ಮಣ್ಣಿಂದಾಗಿದ್ದಂತ? ನಮ್ಮ ದೇಹ ಮಣ್ಣಿಂದೇ ಆಗಿದ್ದು, ಮಣ್ಣಿನ ಗೊಂಬೆಗಳು ನಾವು. ವಿ ಆರ್ ಡಾಲ್ಸ್ ಆಫ್ ಮಡ್. ಗೊತ್ತಿದ್ಯಾ? ರಿಯಲಿ? ನೀವು ಊಟ ಮಾಡ್ತಿರ್ಲಪ್ಪ, ಊಟ ಅನ್ನ ಎಲ್ಲಿಂದ ಬಂತದು? ಪ್ಲಾಂಟ್ ಇಂದ ಬಂತು. ಪ್ಲಾಂಟ್ ಎಲ್ಲಿಂದ ಬಂತು? ಮಡ್ಡಿಂದ. ಆ ಮಡ್ಡನ್ನ ಪ್ಲಾಂಟ್ ಏನ್ ಮಾಡಿದೆ? ಬೇರೆ ರೂಪ ತಂದಿದೆ. ಮಡ್ ತಿನ್ನೋದೇನು? ಮಣ್ಣೆ. ವಾಟ್ ಆರ್ ಯು ಈಟಿಂಗ್? ಅಂಡ್ ತಿನ್ನಕ್ಕೆ ಬರೋದೇನು ದೇಹ? ಅದು ಮಡ್ಡೆ. ಅದು ಸ್ವಲ್ಪ ಬಣ್ಣ ಬೇರೆ, ಚೇಂಜ್ ಆಗುತ್ತೆ ಶೇಪ್. ಅಥವಾ ಸತ್ತು ಬೇರೆ ಕೂಡ ಅದೇ ಮಡ್ಡೆ. ಸೊ ದಿಸ್ ಇಸ್ ಆಲ್ಸೋ ಎ ಪಾಟ್. ಇದು ಮಡಕೆ. ಆ ಪರಮಾತ್ಮನು ಈ ಮಡಕೆ ಒಳಗಿದ್ದಾನೆ, ಆ ಮಡಕೆ ಹೊರಗೆ ಇದ್ದಾನೆ, ಈ ಮಡಕೆ ಒಳಗೂ ಸೇರ್ಕೊಂಡಿದ್ದಾನೆ. That Paramatma is inside us, outside us, and is full of us. ತುಂಬಿಕೊಂಡಿದೆ. ಪರಮಾತ್ಮ ಇಲ್ಲೊಳಗೆ ಜಾಗನೇ ಇಲ್ಲ, ಅದು ನಮ್ಗೆ ಕಾಣೋದೇ ಇಲ್ಲ. Still we can't see at all because he is subtler than the subtlest. ಸೂಕ್ಷ್ಮದಿಂದ ಸೂಕ್ಷ್ಮ. ಯಾವುದು ಸೂಕ್ಷ್ಮ? ಮನಸ್ಸಿಗಿಂತ ಸೂಕ್ಷ್ಮ. ನೋಡ್ಬೇಕಾದ ಯಾವುದು? ಮನಸ್ಸು. ಮನಸ್ಸಿಗಿಂತ ಸೂಕ್ಷ್ಮ ಅದು ನೋಡೋದು ಹೇಗೆ? When the subtler than the mind is there, how do you see it? ಅದು ಆತ್ಮವನ್ನು ಕಾಣೋ. ಮನಸ್ಸು ಶಾಂತ ಆದಾಗ ಅದು ಆತ್ಮವನ್ನು ಕಾಣ್ತದೆ. ಆಯ್ತಾ? ಈಗ ಮಡಕೆ ಇದೆ, ಪುನಃ ಮಡಕೆ ಕೊಡೋಣ. ಮಡಕೆ ಒಳಗೆ ಆಕಾಶ, ಹೊರಗೆ ಆಕಾಶ. ದಿ ಇನ್ನರ್ ಸ್ಪೇಸ್ ಅಂಡ್ ಔಟರ್ ಸ್ಪೇಸ್. ಒಳಗೆ ಆಕಾಶ ಇದೆ, ಹೊರಗೆ ಆಕಾಶ ಇದೆ. ಹಾಗೆ ಪರಮಾತ್ಮ ನಮ್ಮ ಒಳಗಿದ್ದಾನೆ, ಹೊರಗಿದ್ದಾನೆ. ನಮ್ಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಮನಸ್ಸು ಆಟ ಆಡ್ತದೆ. ದ ಮೈಂಡ್ ಪ್ಲೇಸ್ ದ ಟ್ರಿಕ್ಸ್. ಇನ್ನೊಂದು ಸ್ವಲ್ಪ ಕೂತ್ಕೋಣ. ಈ ಒಳಗಿರುವ ಆಕಾಶಕ್ಕೆ ಒಳಗಿನ ಆಕಾಶ ಅಂತ ಹೇಳೋದು. ಲೆಟ್ಸ್ ಕಾಲ್ ದಿಸ್ ಸ್ಪೇಸ್ ಇನ್ನರ್ ಸ್ಪೇಸಸ್. ಇನ್ನರ್ ಸ್ಪೇಸ್ ಒಳಗಿನ ಆಕಾಶ. ಅಂಡ್ ಈ ಹೊರಗಿರುವ ಆಕಾಶಕ್ಕೆ ಔಟರ್ ಸ್ಪೇಸ್ ಅಂತ, ಹೊರಗಿನ ಆಕಾಶ ಅಂತ ಹೇಳೋದು. ದಿಸ್ ಇನ್ನರ್ ಸ್ಪೇಸ್, ದಿಸ್ ಔಟರ್ ಸ್ಪೇಸ್. ಕಂಡಿದೆ? ಒಳಗೆ ಆಕಾಶ ಇದೆ, ಹೊರಗೆ ಆಕಾಶ ಇದೆ. ದರ್ ಇಸ್ ಇನ್ನರ್ ಸ್ಪೇಸ್ ಅಂಡ್ ದಿಸ್ ಔಟರ್ ಸ್ಪೇಸ್. ಎರಡು ಆಕಾಶ ಅಲ್ವಾ? ಹಾಗೆ ನಮ್ಮ ಒಳಗೊಂದು ಆಕಾಶ, ನಮ್ಮ ಹೊರಗೊಂದು ಆಕಾಶ. ಎರಡು ಆಕಾಶ ಇದೆ. ಈ ಆಕಾಶ ನಾನು ಯಾವುದು? ಈ ಆಕಾಶ ಬಗ್ಗೆ ಹೇಳ್ತಾ ಇಲ್ಲ, ಭಗವಂತರ ಬಗ್ಗೆ. ಸಿಮಿಲರ್ ದರ್ ಇಸ್ ಇನ್ನರ್ ಕಾನ್ಶಿಯಸ್ನೆಸ್ ಅಂಡ್ ಔಟರ್ ಕಾನ್ಶಿಯಸ್ನೆಸ್ ವಿಚ್ ಇಸ್ ಗಾಡ್, ಪರಮಾತ್ಮ. ರೈಟ್? ನಾವು ನಮ್ಮ ಒಳಗಿರುವ ಆಕಾಶಕ್ಕೆ
ಒಳಗಿರುವ ಪರಮಾತ್ಮನಿಗೆ, ಒಳಗಿರುವ ಚೇತನಕ್ಕೆ ಸಾಕ್ಷಿ ಅಂತ ಹೇಳೋದು. ದಿ ಇನ್ನರ್ ಸ್ಪೇಸ್ ಆರ್ ಇನ್ನರ್ ಕಾನ್ಶಿಯಸ್ನೆಸ್ ಕಾಲ್ಡ್ ಸಾಕ್ಷಿ. ಜಸ್ಟ್ ಲೈಕ್ ದಿಸ್ ಇನ್ನರ್ ಸ್ಪೇಸ್ ಇನ್ಸೈಡ್ ದಿ ಪಾಟ್. ಅರ್ಥ ಆಯ್ತಾ? ಆ ಚೇತನ, ಭಗವಂತ ಅನ್ನೋ ಚೇತನ ನಮ್ಮ ಒಳಗೆ ಸಾಕ್ಷಿ ರೂಪದಲ್ಲಿದ್ದಾನೆ. ನಮ್ಮ ಒಳಗೆ ಸಾಕ್ಷಿಯ ಕೆಲಸ ಏನು? ವಾಟ್ ಇಸ್ ದ ರೋಲ್ ಆಫ್ ಸಾಕ್ಷಿ? Observation, awareness of whatever you are doing. Whatever you do, eat, drink, think, everything is watched by Sakshi. Sakshi is the one who witnesses what is going on. ಅದನ್ನು ಒಳಗಿರೋ ಆಕಾಶಕ್ಕೆ ಕಂಪೇರ್ ಮಾಡಬಹುದು. ದಿಸ್ ಇಸ್ ಇನ್ನರ್ ಸ್ಪೇಸ್, ಕರೆಕ್ಟ್? ಹೊರಗಿನ ಆಕಾಶ ಪರಮಾತ್ಮ, ಒಳಗೆ ಇದ್ದಾನೆ, ಹೊರಗಿದ್ದಾನೆ. ಒಳಗಿನ ಆಕಾಶಕ್ಕೆ ಸಾಕ್ಷಿ ಅಂತ ಹೇಳೋದು. ದಿ ಇನ್ನರ್ ಸ್ಪೇಸ್ ಇಸ್ ಕಾಲ್ಡ್, ಇನ್ನರ್ ಸ್ಪೇಸ್ ಆಫ್ ಕಾನ್ಶಿಯಸ್ನೆಸ್ ಇಸ್ ಕಾಲ್ಡ್ ಸಾಕ್ಷಿ, ದಿ ವಿಟ್ನೆಸ್. ನೌ ವಾಟ್ ಹ್ಯಾಪನ್ ವೆನ್ ಯು ಪೋರ್ ವಾಟರ್ ಇಂಟು ದಿಸ್ ಪಾಟ್? So you put some water into the pot. ಮಡಕೆಯೊಳಗೆ ನೀರು ಹಾಕಿದೆ. ಈ ಮಡಕೆಯೊಳಗೆ ನೀರು ಹಾಕಿದೆ. You put water into the pot. Now is there space in the pot? Is there space in the water? ಆ ನೀರಿನಲ್ಲಿ ಆಕಾಶ ಇದೆಯಾ? ಮಡಕೆಯೊಳಗೆ ಆಕಾಶ ಇದೆ, ಮಡಕೆ ಹೊರಗೆ ಆಕಾಶ ಇದೆ. ನೀರಿನೊಳಗೆ ಆಕಾಶ ಇದೆಯಾ? ಇಸ್ ದರ್ ಸ್ಪೇಸ್ ಇನ್ ದಿ ವಾಟರ್? ನೀರಿನಲ್ಲಿ ಆಕಾಶ ಕಾಣುತ್ತೋ ಇಲ್ಲೋ? ಸ್ಪೇಸ್ ಕಾಣುತ್ತಾ? ಸೊ ಎಷ್ಟು ಸ್ಪೇಸ್ ಆದವು ಈಗ? 3. ಕ್ಲಿಯರ್ನಾ? ಏನ್ ಗೊತ್ತಾಗಲಿಲ್ಲ? ಅಲ್ಲ, ನೀರಿನೊಳಗಿಲ್ಲ, ನೀರು ಸೇರಿಬಹುದು. ಹೊರಗೊಂದು ಆಕಾಶ ಇದೆ, ಖಾಲಿಯಾಗಿರೋ ಒಂದು ಆಕಾಶ ಇತ್ತು, ಅಲ್ಲಿ ನೀರು ಸೇರಿದಾಗ ಒಂದು ಆಕಾಶ ಆಯಿತು, 3 ಆಯ್ತು. ಆಯ್ತಾ? ಸೊ ನೀರಿನ ಆಕಾಶ, ಮಡಕೆಯ ಆಕಾಶ, ಹೊರಗಿನ ಆಕಾಶ. there are 3 spaces. The space of water, if I have poured water into the pot, there is a reflection of space in water. There is pot and there is a outer space. ಹೊರಗೆ 3. ಆಯ್ತಾ? 3 ಆಕಾಶಗಳು. ಅದೇ ರೀತಿ ನಮ್ಮಲ್ಲಿ 3 ರೀತಿಯ ಆತ್ಮಗಳು. ಭಗವದ್ಗೀತೆಯ 15ನೇ ಚಾಪ್ಟರ್ ಬರ್ತದೆ, ಪುರುಷೋತ್ತಮ ಯೋಗ ಅಂತ. ಒಂದು ಕ್ಷರ ಪುರುಷ, ಅಕ್ಷರ ಪುರುಷ, ಪುರುಷೋತ್ತಮ ಅನ್ನೋ 3. there are 3 consciousness in us. ಕ್ಷರ ಪುರುಷ, ಅಕ್ಷರ ಪುರುಷ, ಪುರುಷೋತ್ತಮ 3. ಇರೋದು ಒಬ್ಬನೇ. ದ ಒನ್ ಸ್ಪೇಸ್, ಒಂದು ಆಕಾಶ 3 ಆಗಿ ಕಾಣ್ಕೊಳ್ತದೆ. ಜಸ್ಟ್ ಲೈಕ್ ಒನ್ ಸ್ಪೇಸ್ appears as a pot space, water space, outer space. ಒಂದು ಆಕಾಶ 3 ಆಗಿ ಕಾಣ್ಕೊಳ್ತದೆ. ಹೊರಗಿನ ಆಕಾಶ, ನೀರಿನ ಆಕಾಶ, ಒಳಗಿನ ಆಕಾಶ. 3, it appears as 3. Similarly, one Paramatma, one Bhagavan appears as 3. What are the 3? Kshara Purusha, Akshara Purusha, Purushottama. Kshara means one who dies, Sayon. Akshara means one who doesn't die, immortal. ಆಯ್ತಾ? ಪುರುಷೋತ್ತಮ ಮೀನ್ಸ್ ಹೈಯರ್ ದೆನ್ ಇಷ್ಟು, ಎರಡಕ್ಕಿಂತ ಮೇಲ್ನೋ, ಉತ್ತಮ. ಒಂದೇ ಭಗವಂತ 3 ರೀತಿಯಲ್ಲಿ ಕಾಣ್ಕೊಳ್ತಾರೆ. ಹೇಗೆ? ಕ್ಷರ ಪುರುಷ, ಅಕ್ಷರ ಪುರುಷ, ಪುರುಷೋತ್ತಮ. ಇರೋದೆಷ್ಟು ಜನ? ಒಂದೇ ಆಕಾಶ. ಕಾಣೋ ರೀತಿ 3. ಒನ್ ಸ್ಪೇಸ್ ಅಪಿಯರ್ಸ್ as 3. ಇದ್ರೊಳಗೆ ನೀರು ಹಾಕಿದ್ರಿ, ಇಲ್ಲಿ ಏನು ಹಾಕಿದ್ರಿ? ಈ ಮಡಕೆಯೊಳಗೆ ಏನು ಹಾಕಿದ್ರಿ? ವಾಟ್ ಇಸ್ ದಟ್?
there in this mud, in this pot called body. ಈ ಮಣ್ಣಿನ ದೇಹದೊಳಗೆ ಏನಿದೆ? ಮಣ್ಣಿನ ದೇಹದೊಳಗೆ ಬುದ್ಧಿ ಇದೆ, ಮಿದುಳು, ಬುದ್ಧಿ, ದಿ ಇಂಟೆಲೆಕ್ಟ್. ಅದು ನೀರಿನ ಹಾಗೆ, ಅಲ್ಲಿ ಪ್ರತಿಫಲನ ಆಗುತ್ತೆ. ಯಾವುದು? ಭಗವಂತನ ಗುಣ. ಬುದ್ಧಿಯಲ್ಲಿ ಭಗವಂತನ ಬೆಳಕು ಬೀಳ್ತಲ್ಲ, ಅದು ಭಗವಂತ. ಅರ್ಥ ಆಯ್ತಾ? ಒಂದು ಈ ಮಡಕೆಯೊಳಗೆ ಭಗವಂತ ಇದ್ದಾನೆ, ಅದಕ್ಕೆ ಹೇಳೋದು ಸಾಕ್ಷಿ. ದಿ ಕಾನ್ಶಿಯಸ್ನೆಸ್ ಇನ್ಸೈಡ್ ದಿಸ್ ಇಸ್ ಕಾಲ್ಡ್ ಸಾಕ್ಷಿ. ಅದೇ ಅಕ್ಷರ ಪುರುಷ. ಇಂಟೆಲೆಕ್ಟ್, ಬುದ್ಧಿ. ಆ ಬುದ್ಧಿಯೊಳಗೆ ಭಗವಂತನ ಪ್ರತಿಫಲನ ಇದೆ. ಬುದ್ಧಿ ಕೆಲಸ ಮಾಡ್ತದಲ್ಲ, ಬುದ್ಧಿಗೆ ಪೆಟ್ರೋಲ್ ಬೇಕು, ಇರ್ಬೇಕಲ್ಲ, ಚಾಲನೆ. ಆ ಬುದ್ಧಿಗೆ ಚಾಲನೆ ಕೊಡೋದು ಭಗವಂತನ ಇನ್ನೊಂದು ರೂಪ. ಅದೇನದು? ಕ್ಷರ ಪುರುಷ. ಮೂರನೇದು, ಎಲ್ಲ ಕಡೆ ಎಲ್ಲವನ್ನು ಮೀರಿ ನಿಂತವನು ಪುರುಷೋತ್ತಮ. ಸೊ ನಮ್ಮಲ್ಲಿ ಏನಿದೆ? ಬುದ್ಧಿಯ ರೂಪದಲ್ಲಿ, ಬುದ್ಧಿಯ ಒಳಗೆ ಕ್ಷರ ಪುರುಷ. ಬುದ್ಧಿಯನ್ನು ಕಾಣುವನು ಅಕ್ಷರ ಪುರುಷ, ಸಾಕ್ಷಿ. ಈ ಬುದ್ಧಿ ದೇಹ ಎರಡನ್ನು ಕಾಣುವನು ಪುರುಷೋತ್ತಮ. ಕ್ಷರ ಅಕ್ಷರ ಪುರುಷೋತ್ತಮ ಎರಡನ್ನು ಕಾಣುವ, ಎರಡನ್ನು ಮೀರಿ ನಿಂತವನು. ಅದು ಇರೋದೆಷ್ಟಪ್ಪ? ಹೌ ಮೆನಿ ಆರ್ ದೇ? ಒಂದು, ಮೂರು ಒಂದೇ. ಆಯ್ತಾ? ಇದರಲ್ಲಿ ಕ್ಷರ ಪುರುಷ ಮತ್ತು ಪುರುಷೋತ್ತಮ, ಅಕ್ಷರ ಪುರುಷ ಮತ್ತು ಪುರುಷೋತ್ತಮ, ಸಾಕ್ಷಿ ಮತ್ತು ಪರಮಾತ್ಮ. ಪುರುಷೋತ್ತಮ ಅಂದ್ರೆ ಪರಮಾತ್ಮ. ಇಬ್ರು ಹುಟ್ಟುವುದೇ ಇಲ್ಲ. ದೇ ಆರ್ ನೆವರ್ ಬಾರ್ನ್. ಹುಟ್ಟೇ ಇಲ್ಲ ಅವರು, ಸಾಯುವುದೂ ಇಲ್ಲ. ಹುಟ್ಟು ಇಲ್ಲ, ಸಾಯುವುದಿಲ್ಲ. ಹೇಗೆ? ಈ ಮಡಕೆ ಒಳಗೆ ಆಕಾಶ, ನೀವು ಮಡಕೆ ಇದ್ರೆಷ್ಟು ಇಟ್ಟರೆಷ್ಟು, ಅದು ಇದ್ದೇ ಇರ್ತದೆ. ಹಾಗೆ ಅದು ನೀರಿನ ಆಕಾಶ ನೀರಿದ್ದಾಗಿರ್ತದೆ, ಇದ್ರೆ ಹೋಗುತ್ತೆ. ದಿ ಸ್ಪೇಸ್ ಇನ್ ದ ವಾಟರ್ ವಿಲ್ ಬಿ ದೇರ್ ಆಸ್ ಲಾಂಗ್ ಆಸ್ ದಿಸ್ ವಾಟರ್. ಅದರ್ಸ್ ಇಟ್ ಡೈ. ರೈಟ್? ಇಟ್ಸ್ ರಿಫ್ಲೆಕ್ಷನ್. ಸಿಮಿಲರ್ ನಮ್ಮಲ್ಲಿ ಬುದ್ಧಿ ಅನ್ನೋದಿದ್ದಾಗ ಅದರಲ್ಲಿರುವ ಭಗವಂತನ ಪ್ರತಿಫಲನ ಅದು ಇರ್ತದೆ, ರಿಫ್ಲೆಕ್ಷನ್. ಆ ಬುದ್ಧಿ ಅನ್ನೋದು ಹೋದ್ರೆ ಹೋಯ್ತು. ಆದ್ರೆ ಪರಮಾತ್ಮ ಹೋದ್ನಾ, ಸಾಕ್ಷಿ ಹೋದ್ನಾ? ಪರಮಾತ್ಮ ಹುಟ್ಟಿ ಬಂದ, ಸಾಕ್ಷಿ ಹುಟ್ಟಿ ಬಂದ, ಎರಡೂ ಇಲ್ಲ. ದ ಸಾಕ್ಷಿ ಅಂಡ್ ಪರಮಾತ್ಮ ಇಸ್ ನೆವರ್ ಬಾರ್ನ್. ಪುರುಷೋತ್ತಮ, ಪರಮಾತ್ಮ ಎರಡು ಹುಟ್ಟೇ ಇಲ್ಲ. ಅರ್ಥ ಆಗ್ತಿದೆಯಾ? ಹುಟ್ಟುವುದು ಸಾಯೋದು ಯಾವುದು? ನೀರಿನಲ್ಲಿದ್ದ ಪ್ರತಿಫಲನ. ಬುದ್ಧಿಯಲ್ಲಿರುವ ಪ್ರತಿಫಲನ ಹುಟ್ಟುತ್ತದೆ, ಸಾಯ್ತದೆ. ಹಾಗಿದ್ದರೆ ನಾನು ಸತ್ತೆ, ಐ ಡೈ, ಏನ್ ಸಾಯೋದು? ಆ ಬುದ್ಧಿಯೊಳಗಿರೋ ಪ್ರತಿಫಲನ ಒಂದೇ ಅದಕ್ಕೆ ಹೋಗುತ್ತೆ ಅಷ್ಟೇ. ಸಾಕ್ಷಿ ಎಲ್ಲ ಹೋಗ್ತದ? ವೆದರ್ ಸಾಕ್ಷಿ ಗೋಸ್ ಎನಿವೇರ್? ಸಾಕ್ಷಿ ಡಸಂಟ್ ಗೋ ಎನಿವೇರ್. ಸಾಕ್ಷಿ ಅಂದ್ರೆ ಜೀವಾತ್ಮ. ಎಲ್ಲಲ್ಲ, ಸಾಕ್ಷಿ ಅಂದ್ರೆ ಸಾಕ್ಷಿ ಅಂದ್ರೆ ಜೀವಾತ್ಮ. ಸಾಕ್ಷಿ ಅಂದ್ರೆ ಜೀವಾತ್ಮ. ಸಾಕ್ಷಿ ಡಸಂಟ್ ಗೋ ಎನಿವೇರ್. ಸೊ ಕ್ಷರ ಪುರುಷ, ಅಕ್ಷರ ಪುರುಷ, ಪುರುಷೋತ್ತಮ. ಕ್ಷರ ಪುರುಷ ಇಸ್ ಕಾಲ್ಡ್ ಜೀವ. ಕ್ಷರ ಪುರುಷ ಇಸ್ ಕಾಲ್ಡ್ ಜೀವ. ಅಕ್ಷರ ಪುರುಷ ಇಸ್ ಕಾಲ್ಡ್ ಜೀವಾತ್ಮ. ಪುರುಷೋತ್ತಮ ಇಸ್ ಕಾಲ್ಡ್ ಪರಮಾತ್ಮ. ಸೊ ಎಷ್ಟಿದೆ? ಜೀವ, ಜೀವಾತ್ಮ, ಪರಮಾತ್ಮ. There are three things: ಜೀವ, ಜೀವಾತ್ಮ, ಪರಮಾತ್ಮ. In these three things, there is only one. That's called Paramatma. Jiva dies and goes to another body. ಜೀವ ಸಾಯ್ತದೆ, ಇನ್ನೊಂದು ದೇಹಕ್ಕೆ ಹೋಗ್ತದೆ. ಆಯ್ತಾ? ಸಾಕ್ಷಿ ಸಾಯ್ತದ, ಜೀವಾತ್ಮ ಸಾಯ್ತದ. ಜೀವಾತ್ಮ ಹುಟ್ಟು ಇಲ್ಲ. ಜೀವಾತ್ಮ ನೆವರ್ ಡೈಸ್, ನೆವರ್ ಬಾರ್ನ್. ಸಾಕ್ಷಿ ಇಸ್ ನೆವರ್ ಬಾರ್ನ್, ನೆವರ್ ಡೈಸ್. ಪರಮಾತ್ಮ ಇಸ್ ನೆವರ್ ಬಾರ್ನ್, ನೆವರ್ ಡೈಸ್. So Jivatma alone goes, Jiva alone goes through various birth, bodies, birth and death. ಜೀವಾತ್ಮ ಅಂದ್ರೆ ಇಂಪ್ರೆಷನ್ಸ್ ಇಲ್ಲ, ಜೀವಾತ್ಮ ಸಾಕ್ಷಿ. ಇಂಪ್ರೆಷನ್. ಜೀವ ಅಂದ್ರೆ ಇಂಪ್ರೆಷನ್ಸ್. ಜೀವ ಅಂದ್ರೆ right? Is it clear? There are three things: Kshara Purusha, Akshara Purusha, Purushottama. Kshara Purusha is called Jiva, Akshara Purusha is called Jivatma, Purushottama is called Paramatma. Correct? Kshara Purusha is called Jiva, Akshara Purusha is called Sakshi also, and Purushottama. Purushottama is Paramatma. Paramatma is called Vishwa Sakshi. He is ಎಲ್ಲವೂ ಕಾನ್ಷಿಯಸ್ನೆಸ್ ಇದೆ, ಮೂರು ಕಾನ್ಷಿಯಸ್ನೆಸ್ ಇದೆ.
ಅದ್ರ ಒಂದು ಕಾನ್ಷಿಯಸ್ನೆಸ್ ಮಾತ್ರ ಹುಟ್ಟಿದೆ. ದಟ್ ಓನ್ಲಿ ಒನ್ ಕಾನ್ಷಿಯಸ್ನೆಸ್ ಇಸ್ ಟೇಕನ್ ಬರ್ತ್. ಯಾವುದು? ಕ್ಷರ ಪುರುಷ. ರೈಟ್? ಅದು ಹುಟ್ಟಿಲ್ಲ. ಆ ಬುದ್ಧಿಗೆ ಬೆಳಕು ಬಂತು. ದ ಬುದ್ಧಿ ಇಂಟೆಲೆಕ್ಟ್ ಗಾಟ್ ದಿ ಎನರ್ಜಿ ಆಫ್ ಪರಮಾತ್ಮ. ನೀರಿನಲ್ಲಿ ಪ್ರತಿಫಲನ ಬಿತ್ತು. ಮೇಲ್ಗಡೆ ಸೂರ್ಯ ಇತ್ತು, ನೀರಿನಲ್ಲಿ ಪ್ರತಿಫಲನ ಬಿತ್ತು, ಅವಾಗ ಸೂರ್ಯ ಕಾಣ್ತು. ಯು ಹ್ಯಾಡ್ ಎ ರಿಫ್ಲೆಕ್ಷನ್ ಆಫ್ ಸನ್ ಇನ್ ದಿ ಪಾಟ್. ಸೊ ಸಿಮಿಲರ್ಲಿ ಬಿಕಾಸ್ ಆಫ್ ಪರಮಾತ್ಮಸ್ ರಿಫ್ಲೆಕ್ಷನ್ ದೇರ್ ಇಸ್ ಎ ಜೀವಾತ್ಮ, ಜೀವ ಇನ್ ಯು ಆಸ್ ಎ ರಿಫ್ಲೆಕ್ಷನ್. ಈ ಜೀವ ಇನ್ನೊಂದು ದೇಹಕ್ಕೆ ಹೋದಾಗ ಸೊ ಅಲ್ಲಿ ಜೀವಾತ್ಮ ವಿಟ್ನೆಸ್ ವಿಟ್ನೆಸ್ ಎಲ್ಲ ಅಲ್ಲಿ ವಿಟ್ನೆಸ್ ಯಾವಾಗಲೂ ಎಲ್ಲ ಕಡೆ ಇರ್ತದೆ. ನಾಟ್ ಪರ್ಟಿಕ್ಯುಲರ್ Witness is there everywhere. Witness is like an inner space. Witness is there as far as the human. Everybody. Even for everything. ನೋಡಿ just this is inner space, part space. ಒಳಗಿನ ಆಕಾಶ. ಈ ಕಡೆ ಇಟ್ಟರೆ ಇಲ್ಲಿ ಬೇರೆ ಆಕಾಶನ, ಅದು ಬೇರೆ, ಅದು ಇದೆ, ಅಲ್ಲಿ ಎಲ್ಲ ಕಡೆ ಇದೆ. All beings. All beings. The inner space is same. ಅರ್ಥ ಆಗ್ತಿದೆಯಾ? So ಸಾಯುವುದು ಯಾರು? One who dies is Jiva. Is called Kshara Purusha. One who doesn't die is called Akshara Purusha, immortal one. Right? ವ್ಯತ್ಯಾಸ ಗೊತ್ತಾಯ್ತಾ? So there are three Purushas: Kshara Purusha, Akshara Purusha, Purushottama. Jiva, Jivatma, Paramatma. Jiva, Sakshi, Vishwa Sakshi. They are all same things. ಬೇರೆ ಬೇರೆ ಹೆಸರುಗಳು ಅಷ್ಟೇ. ಇದು ನಮ್ಗೆ ಅರ್ಥ ಆಗಿ ಏನಾಯ್ತು? ಬೈ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್? ನಾನು ಸಾಯ್ತೇನೆ, ನಾನು ಬೆಳಿತೇನೆ, ನಾನು ಹುಟ್ಟುತ್ತೇನೆ ಅಂತ ಹೇಳೋದು ಯಾರು? ಹೂ ಸೇಸ್ ದಟ್ ಐ ಆಮ್ ದೇರ್ ಅಂತ ಹೇಳೋದು ಯಾರು? ಕ್ಷರ ಪುರುಷ. ಗೊತ್ತಾಯ್ತಾ? ಕ್ಷರ ಪುರುಷ ಕ್ಷರ ಯಾಕಾದ? ವೈದ ಎರಡು ಪರಮಾತ್ಮನೇ ಆದ್ರೆ ಕ್ಷರ ಪುರುಷ ಮಾತ್ರ ಸಾಯವನು ಯಾಕಾದ? ಅವನು ಬರೀ ಛಾಯೆ ಮಾತ್ರ, ಇದು ಮಾತ್ರ ರಿಫ್ಲೆಕ್ಷನ್ ಮಾತ್ರ ಇದೆ. ರಿಫ್ಲೆಕ್ಷನ್ ಮಾತ್ರ ಇದೆ, ಮಾತ್ರ ಅಲ್ಲ ಅದು. ಆ ರಿಫ್ಲೆಕ್ಷನ್ ಏನ್ ಹೇಳ್ತದೆ? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಹೇಳ್ತದೆ. ದಟ್ ರಿಫ್ಲೆಕ್ಷನ್ ಸೇಸ್ ಐ ಆಮ್ ದಿ ಬಾಡಿ, ಐ ಆಮ್ ದಿ ಮೈಂಡ್, ಐ ಆಮ್ ದಿ ಇಂಟೆಲೆಕ್ಟ್. ಆ ಪರಮಾತ್ಮನ ಬೆಳಕಿದೆಯಲ್ಲ ಅದೇನು ಹೇಳ್ತದೆ? ಹೊರಗಡೆ ಇದ್ದನ್ನು ಹಿಡ್ಕೊಳ್ತದೆ. ಅದನ್ನ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಹೇಳ್ತದೆ. ಅದಕ್ಕೆ ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅಂತ ಯಾರು ಹೇಳ್ತಾನೋ ಅವನೇ ಜೀವ. ಒನ್ ಹೂ ಸೇಸ್ ಐ ಆಮ್ ದಿ ಬಾಡಿ, ಐ ಆಮ್ ದಿ ಮೈಂಡ್, ಐ ಆಮ್ ದಿ ಇಂಟೆಲೆಕ್ಟ್ ಈಸ್ ಕಾಲ್ಡ್ ಜೀವ. ಅದೇ ಅದು ಕ್ಷರ ಪುರುಷ. ಈ ಹ್ಯೂಮನ್ ಬೀಯಿಂಗ್ಸ್ ಬಿಟ್ಟರೆ ಬೇರೆದಕ್ಕೆಲ್ಲ ಜೀವಾತ್ಮ ಎಲ್ಲ ಇದ್ರು ಅವಕ್ಕೆ ಅದು ಅವೇರ್ನೆಸ್ ಬರೋದೇ ಇಲ್ಲ. ಅವೇರ್ನೆಸ್ ಕಡಿಮೆ ಇಲ್ಲ, ಬ್ರೈನ್ ಬೇಕಲ್ಲ, ಇದಕ್ಕೆ ಬರಲ್ಲ, ಈ ಲೆವೆಲ್ ಬರಲ್ಲ. ಎನಿ ಅದರ್ ದ್ಯಾನ್ ಹ್ಯೂಮನ್ ಬೀಯಿಂಗ್ ನರ್ವಸ್ ಸಿಸ್ಟಮ್, ಅವೇರ್ನೆಸ್ ಚಾನ್ಸೇ ಇಲ್ಲ. ನರ್ವಸ್ ಸಿಸ್ಟಮ್ ಬೇಕು. So, one who says I am the body, I am the mind, I am the intellect, he will die. ತಾನೇ ಗೊತ್ತಾಯ್ತಾ? Why you should die? He dies because body dies. ದೇಹ ಯಾವ್ದಾದ್ದು? ಮಣ್ಣಿಂದದ್ದು. ಒಂದು ಹೊಡೆದ್ರೆ ಹೋಯ್ತು, ಮುಗೀತು. It breaks, body breaks. ಮನಸ್ಸು, mind also goes through because it's society, programming of society. ಬುದ್ಧಿ ಕೂಡ ಚೇಂಜ್ ಆಗ್ತದೆ. So when you associate, when Kshara Purusha is one who associates in the body, mind and intellect, he becomes Jiva. Kshara Purusha ದೇಹ, ಮನಸ್ಸು, ಬುದ್ಧಿಯೊಟ್ಟಿಗೆ ಸೇರ್ಕೊಂಡಾಗ ಜೀವ ಆಗ್ತಾನೆ. ಅರ್ಥಾಗ್ತಿದೆಯಾ? ಸ್ಪಷ್ಟ ಇದೆಯಲ್ರಿಗೂ? ಕ್ಲಿಯರ್? ಹಾಗಿದ್ರೆ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? What is self-realization? The Kshara Purusha understanding I am not the body, I am not the mind, I am not the intellect. ಕ್ಷರ ಪುರುಷ ಏನು ಗೊತ್ತಾಗೋದು? ನಾನು ಸಾಕ್ಷಿ ಅಂತ ಗೊತ್ತಾಗಬೇಕು. ಯಾಕಂದ್ರೆ ಅವನು ಸಾಕ್ಷಿ. ಈ ನೀರಿನೊಳಗಿರೋ ಆಕಾಶಕ್ಕೆ ಏನು ಗೊತ್ತಾಗಬೇಕು? ನಾನು ನೀರಿನೊಳಗೆ ಖಾಲಿ ಇದ್ದೀನಿ, ನನ್ನ ಜಾಗ ನೀರೇ ಹಾಕಲಿಕ್ಕೆ ಜಾಗ ಇರಲ್ಲಪ್ಪ. When there is no space, pot space inside, there is no place for water inside. No. So who is, I am depending on who? Water. Water is depending on inner space. Inner space and outer space are same. ಒಳಗಿನ ಆಕಾಶ ಮತ್ತು ಹೊರಗಿನ ಆಕಾಶ ಅದೇ ಒಂದೇ. So ಕ್ಷರ
Ksharapurusha has to constantly think that I am not the body, ನಾನು ಮಡಕೆ ಅಲ್ಲ, I am not the body, I am not the mind, I am not the intellect. ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ಬುದ್ಧಿ ಅಲ್ಲ. ನಾನು ಏನಾಗಿದ್ರೆ ನಾನು ಸಾಕ್ಷಿ. ಕ್ಷರಪುರುಷ ನಾನು ಸಾಕ್ಷಿ. ಅರ್ಥ ಆಗ್ತೀಯಾ? ಸಾಕ್ಷಿ ಅಂತ ಅವ್ರಿಗೆ ಅರ್ಥ ಆದ್ಕೊಳ್ಳಿ ಏನಾಗುತ್ತೆ? ಮುಕ್ತಿ. ಅದೇ ಲಿಬರೇಷನ್. ಯಾಕಂದ್ರೆ ಸಾಕ್ಷಿಯ ಸ್ವಭಾವ ಏನು? ಹುಟ್ಟಿಲ್ಲ, ಸಾವಿಲ್ಲ, ನೋ ಬರ್ತ್ ನೋ ಡೆತ್. ಸಾಕ್ಷಿ. ಆ ಸಾಕ್ಷಿ ನಾನು ಅಂತ ಗೊತ್ತಾಗಲ್ಲ. ಸಾಕ್ಷಿ ಏನು? ಅದು ಪರಮಾತ್ಮನೇ, ದ ಯೂನಿವರ್ಸಲ್ ಕಾನ್ಶಿಯಸ್ನೆಸ್. ಸೊ ಹಾಗಾಗಿ ನಾವು ಯಾರು? ನಾನು ಪರಮಾತ್ಮನ ಒಂದು ಅಂಶ. ಅದು ನಮ್ಗೆ ಅರ್ಥ ಆಗ್ಬಿಟ್ಟು ಅದರೊಳಗೆ ಲೀನ ಆಗ್ಬಿಟ್ರೆ ಮುಕ್ತಿ. ಅದು ಬಿಟ್ಟು ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಹೇಳ್ಕೊಂಡ್ರೆ ಬಂಧನ. If I think that I am the body, I am the mind, I am the intellect, then you are bondage. The Kshara Purusha has to think I am one with Akshara Purusha. Akshara Purusha and Kshara Purusha should together know that I am one with the Purushottama. ಅರ್ಥ ಇದೆಯಾ? ಇದಕ್ಕೆ ಮುಕ್ತಿ ಅಂತ ಹೇಳೋದು. Understanding that Kshara Purusha, understanding that I am not the body, I am not the mind, I am not the intellect. ಜೀವ ಏನು ಅರ್ಥ ಮಾಡ್ಕೋಬೇಕು? ನಾನು ದೇಹ ಅಲ್ಲಪ್ಪ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನನ್ನಲ್ಲಿ ನಾನು ಅಂತ ಏನಿದೆಯಲ್ಲ ಅದು ಸಾಕ್ಷಿಯಿಂದ ಬಂದು. ವಾಟ್ ಈಸ್ ಐ ಆಫ್ ಮೀ ಈಸ್ ಫ್ರಮ್ ಸಾಕ್ಷಿ. ಆ ಸಾಕ್ಷಿ ಏನು? ಪರಮಾತ್ಮನ ಒಂದು ಅಂಶ. ಸೊ ಹಾಗಾಗಿ ಇರೋದು ಯಾರು? ಪರಮಾತ್ಮ ಮಾತ್ರ. ಓನ್ಲಿ ಭಗವಾನ್ ಇಸ್ ದೇರ್. ಇದು ಅರ್ಥ ಆಗೋದಕ್ಕೆ ಮುಕ್ತಿ ಅಂತ ಹೇಳೋದು. ಹಾಗೆ ಮುಕ್ತಿ ಅಂತ ಏನು ಹೇಳೋ? ನಾನು ನಾನೆಂಬುದು ನಾನಲ್ಲ, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ. ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಇಸ್ ಕಾಲ್ಡ್ ಮುಕ್ತಿ. ನಾನು ದೇಹ ಅಲ್ಲಪ್ಪ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ ಅಂತ ಹೇಳೋದು ಯಾರು? ಕ್ಷರಪುರುಷ, ಜೀವ. ಜೀವನಿಗೆ ಏನು ಗೊತ್ತಾಗಬೇಕು? ನಾನು ಸಾಕ್ಷಿ ಅಂತ ಅರ್ಥ ಆಗಬೇಕು. ನಾನು ದೇಹ ಅಲ್ಲ, ಬುದ್ಧಿ ಅಲ್ಲ, ಮನಸ್ಸಲ್ಲ, ನಾನು ಸಾಕ್ಷಿ. ಆಯ್ತಾ? ನಾನು ಸಾಕ್ಷಿ ಅಂತ ಅರ್ಥ ಅಂದ್ರೆ ಸಾಕ್ಷಿಗೆ ಏನು ಅರ್ಥ ಆಗಬೇಕು? ನಾನು ಮತ್ತು ಪರಮಾತ್ಮ ಒಂದೇ. ಇಷ್ಟಕ್ಕೆ ತತ್ವಮಸಿ ಅಂತ ಹೇಳೋದು. ನೀನು ಅದೇ ಅಪ್ಪ ಅಂತ ಹೇಳೋದು ಇದಕ್ಕೆ. ಆಯ್ತಾ? ನಾನು ಬ್ರಹ್ಮ ಅಂದ್ರೆ ಅರ್ಥ ಇದು. ನಾನು ದೇಹ, ಮನಸ್ಸು, ಬುದ್ಧಿ ಅನ್ನೋದು ಭ್ರಮೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು. ಅಂದ್ರೆ ನಾನು ಬ್ರಹ್ಮ ಅಂತ. ಎಲ್ಲಿ ಬ್ರಹ್ಮ ಆದ್ರೆ? ಕ್ಷರಪುರುಷ ಎಲ್ಲಿವರೆಗೆ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಹೇಳಿದ್ನೋ ಅಲ್ಲಿವರೆಗೆ ಭ್ರಮೆ. As long as you understand that I am the body, I am the mind, and I am the intellect, it's an illusion, bhrame. When that illusion goes, what remains is Sakshi. What is Sakshi is nothing but Paramatma. So, ಹಾಗೆ ಇರೋದು ಯಾರು? ಪರಮಾತ್ಮ ಮಾತ್ರ. ನಾನು ಮತ್ತು ಪರಮಾತ್ಮ ಇಬ್ಬರಿಗೆ ಜಾಗ ಇಲ್ಲ. ಕ್ಷರಪುರುಷ ಮತ್ತು ಅಕ್ಷರಪುರುಷ ಇಬ್ಬರಿಗೆ ಜಾಗ ಇಲ್ಲ. ಇರೋದು ಪರಮಾತ್ಮ ಮತ್ತು ಪುರುಷೋತ್ತಮ ಮಾತ್ರ ಒಳಗೆ, ಹೊರಗೆ. ಓನ್ಲಿ ಲಾರ್ಡ್ ಅಲೋನ್ ಇಸ್ ದೇರ್, ಇನ್ಸೈಡ್ ಔಟ್ಸೈಡ್. ದಿ ಲಾರ್ಡ್ ಇಸ್ ಕಾನ್ಶಿಯಸ್ನೆಸ್, ಚೇತನ. ಆ ಭಗವಂತ ಮಾತ್ರ ನಮ್ಮ ಒಳಗೆ ಮತ್ತು ಹೊರಗೆ ತುಂಬಿಕೊಂಡಿದ್ದಾನೆ. ಇರುವುದು ಅವನೊಬ್ಬನೇ. ಅವನೊಬ್ಬನೇ ಬೇರೆ ಬೇರೆ ರೂಪದಲ್ಲಿ ಕಾಣ್ಕೊಳ್ತಾನೆ. ದಿ ಸೇಮ್ ಲಾರ್ಡ್ ಅಪಿಯರ್ಸ್ ಇನ್ ಮೆನಿ ಫಾರ್ಮ್ಸ್. ಇಫ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಕಾಲ್ಡ್ ಲಿಬರೇಷನ್, ಮುಕ್ತಿ. ಜೀವಾತ್ಮ ಟು ಪರಮಾತ್ಮ ಅಂತ, ಜೀವಾತ್ಮ ಅಂತ ಗೊತ್ತಾದ್ಮೇಲೆ ಪರಮಾತ್ಮ ಅಂತ ನಾನು ಪರಮಾತ್ಮ ಒಂದೇ ಅಂತ ಗೊತ್ತಾಗಬೇಕಾದ್ರೆ ಸಾಧನೆ ಮಾಡಬೇಕಾ? ಸಾಧನೆ ಇರೋದು ನಾನು ಅದು ಇನ್ನು ಹೈಯರ್ ನಾನು. ಅಲ್ಲೇನು ಸಾಧನೆ ಇಲ್ಲ, ಎಲ್ಲವೂ ನಾನೇ. ಸಾಧನೆ ಶುದ್ಧಿಗೋಸ್ಕರ. ಸಾಧನೆ ಇಸ್ ಫಾರ್ ಪ್ಯೂರಿಫಿಕೇಶನ್. ಜೀವಾತ್ಮ ಟು ಪರಮಾತ್ಮ ಅಂತ ಒಂದೇ. ಜೀವಾತ್ಮ ಪರಮಾತ್ಮ ಏನು ಸಾಧನೆ ಇಲ್ಲ, ಜ್ಞಾನ ಮಾತ್ರ ಅಷ್ಟೇ. ಅಂಡರ್ಸ್ಟ್ಯಾಂಡ್ ಸಾಕು. ಉಳಿದವೆಲ್ಲ ಶುದ್ಧಿ. ದೇಹ, ಮನಸ್ಸು, ಬುದ್ಧಿ ಐ ಆಮ್ ವಿಟ್ನೆಸ್ ಅಂತ ಅಂದ ತಕ್ಷಣನೇ ಪರಮಾತ್ಮ ಅಂತ ಒಟ್ಟಿಗೆ ಆಗತ್ತೆ. ನೀವು ವಿಟ್ನೆಸ್ ಹಾಕೊಳ್ಳೆ ಪರಮಾತ್ಮ ಗೊತ್ತಾಗುತ್ತೆ.
ನಾಟ್ ಯೂಶಲಿ ಹಾಗೆ ಹಾಗಾಗಿ ಸಾಧನೆ ಅಂತ ಕೇಳಿ. ನೋ ಸಾಧನೆ. ಸೊ ನಾನು ಭಗವಂತನಿಗೆ ಒಂದು ಅರ್ಥ ಮಾಡ್ಕೋಬೇಕಾದ್ರೆ ಏನು ಬೇಕು? ಜ್ಞಾನ ಬೇಕು. ಟು ರಿಯಲೈಸ್ ಒನ್ನೆಸ್ ಆಫ್ ದ ಲಾರ್ಡ್ ಯು ಅಂಡರ್ಸ್ಟ್ಯಾಂಡ್ ಜ್ಞಾನ. ಟು ಹ್ಯಾವ್ ಜ್ಞಾನ ಯು ನೀಡ್ ಟು ಹ್ಯಾವ್ ಪ್ಯೂರಿಫಿಕೇಶನ್. ಆ ಜ್ಞಾನ ಬರಬೇಕಾದ್ರೆ ಶುದ್ಧಿ ಆಗಬೇಕು. ಅದಕ್ಕೆ ಸಾಧನೆ ಅಂತ ಹೇಳೋದು. ಭಕ್ತಿಯ ಮೂಲಕ ಸಾಧನೆ, ಕರ್ಮಯೋಗದ ಮೂಲಕ ಸಾಧನೆ, ಪ್ರಾಣಾಯಾಮ ಕ್ರಿಯೆ ಯೋಗದ ಮೂಲಕ ಸಾಧನೆ. ಅದು ಅದಕ್ಕೆ ಶುದ್ಧಿಗೋಸ್ಕರ. ಶುದ್ಧಿ ಮತ್ತೆ ಸಿದ್ಧಿ ಜ್ಞಾನ. ದ ಪ್ಯೂರಿಫಿಕೇಶನ್ ಆಫ್ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್ ಇಸ್ ಕಾಲ್ಡ್ ಯೋಗ. Realization that I am not the body, I am not the mind and intellect, I am Sakshi is called realization. And Sakshi is one with Paramatma. ಇದು ಮುಕ್ತಿ. ಅರ್ಥ ಆಗ್ತೀಯಾ? ಸಿದ್ಧಿ ಇದೆ ಡಿಫ್ರೆಂಟ್ ಇಶ್ಯೂ. ಅಲ್ಲ, ಸಿದ್ಧಿ ಅಂದ್ರೆ ನಾನು ಹೇಳಿದ್ದು ಇದರ ದೃಷ್ಟಿಯಿಂದ ಅದು ಆತ್ಮಸಿದ್ಧಿ. ಇದಿಷ್ಟೇ ಜ್ಞಾನ. ಸೊ ಇದರಿಂದ ಜೀವಾತ್ಮನಿಂದ ಪರಮಾತ್ಮ ಕಡೆ ಹೋಗುದು. ಈಗ ಪರಮಾತ್ಮ ಹೇಗೆ ಬಂದ ಅಂತ ನೋಡೋಣ, ಮೇಲ್ಗಡೆ ಕೆಳಗಡೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಪರಮಾತ್ಮ ಕೇಮ್. ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಸಾಕ್ಷಿ ರೂಪೇಣ ಸಂಸ್ಥಿತ. ಈಗೇನೋ ಉಲ್ಟಾ, ಮೊದಲು ಕೆಳಗಿದ ಮೇಲೆ ಹೋಗುದು, ಈಗ ಮೇಲ್ಗಡೆ ಕೆಳಗೆ ಬಂದ ಅರ್ಥ ಪುರಾಣನ. ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಸಾಕ್ಷಿ ರೂಪೇಣ ಸಂಸ್ಥಿತ. ಈಗ ಮೇಲ್ಗಡೆ ಬಂದದ್ದು ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿಂದ ಇಲ್ಲಿ ಯಾಕೆ ಬಂದಪ್ಪ ನಾವು ಅಂತ. ಸಚ್ಚಿತ್ ಆನಂದ, ಭಗವಂತನ ಸ್ವರೂಪ ಏನು? ಸತ್ ಚಿತ್ ಆನಂದ. ಸತ್ ಅಂದ್ರೆ ಸತ್ಯ, ಅಲ್ಲಿ ಇದಿಲ್ಲ ಯಾವುದು ಶಾಶ್ವತ. ಚಿತ್ ಅಂದ್ರೆ ಕಾನ್ಶಿಯಸ್ನೆಸ್, ಚೇತನ. ಆನಂದ ಅಂದ್ರೆ ಬ್ಲಿಸ್. ದ ನೇಚರ್ ಆಫ್ ಭಗವಾನ್. ನೌ ವಿ ಆರ್ ಕನ್ಸಿಡರಿಂಗ್ ಹೌ ದಿ ಡಿಸೆನ್ಷನ್, how Bhagavan took the form of ಜೀವ. ಭಗವಂತ ಜೀವನ ಫಾರ್ಮ್ ಹೇಗೆ ತಗೊಂಡ ಅಂತ ಹೇಳ್ತೇವೆ. ಪುರುಷ ಸಚ್ಚಿದಾನಂದ. ಸಚ್ಚಿದಾನಂದ ಮೀನ್ಸ್ ಸತ್, ಟ್ರುತ್. ಚಿತ್ ಮೀನ್ಸ್ ಕಾನ್ಶಿಯಸ್ನೆಸ್. ಆನಂದ ಮೀನ್ಸ್ ಬ್ಲಿಸ್. ಭಗವಂತ ಸತ್ಯ, ಚೇತನ ಮತ್ತು ಆನಂದ ಸ್ವರೂಪ. ಸತ್ ಚಿತ್ ಆನಂದ. ಬಟ್ ದಿಸ್ ಎ ಪ್ರಾಬ್ಲಮ್. ಅಲ್ಲೊಂದು ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮು? ಸತ್ ಚಿತ್ ಆನಂದ ಡಸಂಟ್ ನೋ ಇಟ್ ಸೆಲ್ಫ್. ಭಗವಂತನಿಗೆ ಅವನಂತ ನಮ್ಗೆ ಗೊತ್ತಿಲ್ಲ, ಗೊತ್ತಾಗೋದಿಲ್ಲ. ಯಾಕೆ? ದ ಲಾರ್ಡ್ ಸಚ್ಚಿದಾನಂದ ರೂಪ ಡಸಂಟ್ ರಿಯಲೈಸ್ ಇಟ್ ಸೆಲ್ಫ್. ಎಕ್ಸಾಂಪಲ್ ಹೇಳ್ತೀನಿ. ಕಣ್ಣಿಗೆ ಎಲ್ಲ ಕಾಣುತ್ತೆ. ಐಸ್ ಕ್ಯಾನ್ ಸಿ ಎವ್ರಿಥಿಂಗ್, ರೈಟ್? ಲೈಟ್, ಎವ್ರಿಥಿಂಗ್ ಇಟ್ ಕ್ಯಾನ್ ಸಿ, ಕಲರ್ ಅಂಡ್ ಆಲ್. ಬಟ್ ಕ್ಯಾನ್ ಐ ಸಿ ಇಟ್ ಸೆಲ್ಫ್? ಕಣ್ಣಿಗೆ ಕಣ್ಣು ನೋಡೋಕ್ಕಾಗತ್ತಾ? ನಾಲಿಗೆ ಎಲ್ಲ ರುಚಿಯನ್ನು ನೋಡುತ್ತೆ. ಉಪ್ಪು, ಹುಳಿ, ಖಾರ. ದಿ ಟಂಗ್ ಕ್ಯಾನ್ ಟೇಸ್ಟ್ ವೇರಿಯಸ್ ಟೇಸ್ಟ್, ಸ್ವೀಟ್, ಬಿಟರ್. ಬಟ್ ಟಂಗ್ ಕೆನಾಟ್ ಟೇಸ್ಟ್ ಇಟ್ ಸೆಲ್ಫ್. ನಾಲಿಗೆಗೆ ಅದರ ರುಚಿ ಗೊತ್ತಾಗುವುದಿಲ್ಲ. ಹಾಗೆ ಸಿಮಿಲರ್ಲಿ Bhagavan can see everything but not himself. The Satchidananda form of Lord can see everything. He can create everything. But he cannot see himself, because he is seeing himself is like infinity seeing itself. Anantade ನೋಡೋದೆಂತದು? So he doesn't know his Ananda. He doesn't know his consciousness. Right? He doesn't know his existence. He is there. God is in that state. ಯಾವುದಲ್ಲಿ? ಸಚ್ಚಿದಾನಂದ ರೂಪದಲ್ಲಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಐ ಗಿವ್ ಅನದರ್ ಎಕ್ಸಾಂಪಲ್. ಸೂರ್ಯ ಇದ್ದಾನೆ, ಸನ್ ಇಸ್ ದೇರ್, and because of it sunlight is there.
ಸೂರ್ಯ ಇದ್ದಾನೆ, ಸೂರ್ಯ ಹತ್ರ ಬೆಳಕಿದೆ. There is sun and sunlight. And where there is sunlight, there is shadow also. ಎಲ್ಲಿ ಸೂರ್ಯ ಬೆಳಕಿಲ್ಲ ಅಲ್ಲಿ ಕತ್ತಲೆ ಇದೆ, ನೆರಳು ಇದೆ. There is shadow and sunlight. Now, ask the sun. ಸೂರ್ಯ ಅಂತ ಕೇಳಿ, what is shadow ಅಂದ್ರೆ ಏನು ಅಂತ ಕೇಳಿ. Does sun know shadow? No. Does sun know what is light? ಸೂರ್ಯನಿಗೆ ಬೆಳಕಂದ್ರೆ ಏನು ಗೊತ್ತಾ? ಅವನೇ ಬೆಳಕಾಗಿದೆ, he doesn't know his light also. He is light. That's why he doesn't know he is light. What is light? ಸೂರ್ಯನಿಗೆ ಬೆಳಕು ಅಂದ್ರೆ ಗೊತ್ತಿಲ್ಲ, ಕತ್ತಲೆ ಅಂತ ಗೊತ್ತಿಲ್ಲ. Sun doesn't know there is what is light, what is darkness, because he is light. You understand? So what about Bhagavan? He is everything. So if you ask him what is happiness, I don't know. What is Ananda? I don't know. ಆನಂದ ಪದ ಬೇರೆ, ದುಃಖ ಬೇಕಾರೆ. ಆನಂದ ಪದ ಬೇರೆ. ಇಫ್ ಯು ಡೋಂಟ್ ನೋ ಆನಂದ, ಯು ಡೋಂಟ್ ನೋ ಸಫರಿಂಗ್. ಈಗ ನಿಮ್ಮ ಮುಗಿಸಿದ ಯಾಕಂತ ಗೊತ್ತಾಯ್ತಾ? ಇಫ್ ಯು ಡೋಂಟ್ ನೋ ಆನಂದ, ಯು ಡೋಂಟ್ ನೋ ವಾಟ್ ಇಸ್ ಪೇನ್ ಅಂಡ್ ಸಫರಿಂಗ್. ಸೊ ಭಗವಾನ್ ಡಸಂಟ್ ನೋ ಆನಂದ ಆಲ್ಸೋ ಬಿಕಾಸ್ he is. So what all that we can say about God is he is ಅಷ್ಟೇ. ಯಾವುದು? ಸಚ್ಚಿದಾನಂದ ರೂಪದಲ್ಲಿ. ಅರ್ಥ ಆಗ್ತೀಯಾ? ಅಲ್ಲಿ ದುಃಖ ಅಂದ್ರೆ ಏನು ಗೊತ್ತಿಲ್ಲ, ಆನಂದ ಅಂದ್ರೆ ಏನು ಗೊತ್ತಿಲ್ಲ, ಆಯ್ತಾ? ಇನ್ಫಿನಿಟಿ ಅಂದ್ರೆ ಏನು ಗೊತ್ತಿಲ್ಲ, ಅನಂತದ ಏನು ಗೊತ್ತಿಲ್ಲ. He doesn't know infinity because infinity doesn't know himself. What he knows is I am ಅಷ್ಟೇ. ನಾನಿದ್ದೆ ಅಂತ ಗೊತ್ತದಕ್ಕೆ. ಯಾರಿಗೆ? ಸಚ್ಚಿದಾನಂದ ರೂಪದಲ್ಲಿ. ಈ ಅರ್ಥ ಆಗ್ತದೆ ಯಾಕಂತ? ಯು ಅಂಡರ್ಸ್ಟ್ಯಾಂಡ್ ವೈ? ಅರ್ಥ ಆಯ್ತು? ಬೆಳಗ್ಗೆ ಕತ್ತಲೆ ಅಂತ ಗೊತ್ತಿಲ್ಲ. ಸೂರ್ಯ ಕತ್ತಲೆ ಅಂತ ಗೊತ್ತು, ಬೆಳಗ್ಗೆ ಗೊತ್ತು. ಇಟ್ ಡಸಂಟ್ ನೋ ಬೋತ್ ಬಿಕಾಸ್ he is light. Similarly, Bhagavan is Satchit Ananda. So if you have to know I am Sat, I am Chit Ananda, you have to separate out. So ಬೆಳಗ್ಗೆ separate ಆಗಬೇಕು. Satchidananda. From that, Parabrahma came. The highest consciousness came, awareness. Parabrahma is Shuddha Chetana, awareness. Okay, so Parabrahma is Shuddha Chetana, awareness. Came out of Satchidananda. The moment awareness came, unawareness came. ಬೆಳಕು ಬಿಟ್ಟು ಕತ್ತಲು ಬರ್ತದೆ. ಅರ್ಥ ಆಗ್ತೀಯಾ? ಎಲ್ಲರಿಗೆ ಬೆಳಕಿದೆ, ಅಲ್ಲಿ ಕತ್ತಲು ಇದೆ. Where there is light, there is darkness also. There is awareness and there is no unawareness. There is light, there is darkness. ಹಾಗೆ ಸಚ್ಚಿದಾನಂದ ಏನು ಬಂತು? ಆ ಚಿತ್ ಇದೆಯಲ್ಲ, ಚೇತನ ಅದೇನಾಯ್ತು? ಚಿತಿ ಆಯಿತು, ಅಂದ್ರೆ ಅವೇರ್ನೆಸ್ ಆಯಿತು. ಚೇತನ ಬಿಗೆ ಚಿತಿ, ಅವೇರ್ನೆಸ್. When there is awareness, there is darkness also, unawareness. ಎಲ್ಲಿ ಅರಿವಿದೆ ಅಲ್ಲಿ ಮರವಿದೆ. ಎಲ್ಲಿ ಅರಿವಿದೆ ಮರವಿದೆ, ಅರಿವಿದ್ದರೆ ಮರ ಎಲ್ಲಿದೆ? ಅರಿವು ಮರವು ಒಟ್ಟೊಟ್ಟಾಗಿ ಬರ್ತಾರೆ. There is unawareness. So there is awareness and there is unawareness. ಅರಿವಿದೆ, ಮರವಿದೆ. ಆ ಮರವಿನಲ್ಲಿ ಸೃಷ್ಟಿ, ಪ್ರಪಂಚ. That's why it's called Maya. ಅರ್ಥ ಆಗ್ತೀಯಾ? ಅರಿವಿದೆ, ಅವೇರ್ನೆಸ್ ಇದೆ. ಅವೇರ್ನೆಸ್ ಈಗ ನೋಡಿ, ನನಗೆ ಅವೇರ್ನೆಸ್ ಇದೆ, ನನಗೆ ಅರಿವಿದೆ. ಇಲ್ಲಿ ಹಿಂದೆಗಡೆ ಗೋಡೆ ಅಂತ ಮರ್ತೋಯ್ತು, ಗೋಡೆ ಇದೆ ಅಂತ ಮರ್ತೋಯ್ತು. ಯಾಕಂದ್ರೆ ಇಲ್ಲಿ ಅರಿವು ಈ ಕಡೆ ಬಂತು, ಅರಿವು ಈ ಕಡೆ ನೀವು ಇದರಿಂದ ಮರ್ತೋಯ್ತು. ಅವೇರ್ನೆಸ್ ಏನಿರ್ತದೆ ಅಲ್ಲಿ ಮರೆವು ಬರ್ತದೆ. ಅವೇರ್ನೆಸ್ ಅಂಡ್ ಅನ್ಅವೇರ್ನೆಸ್ ದೇ ಕಮ್ ಟುಗೆದರ್. ಸೊ ಪರಬ್ರಹ್ಮ ಇಸ್ ಶುದ್ಧ ಚೈತನ್ಯ, ಪ್ಯೂರ್ ಅವೇರ್ನೆಸ್. ತುಂಬಾ ಅವೇರ್ ಆಗ್ಬಿಟ್ರೆ ಭಗವಂತ ಎಂಜಾಯ್ ಮಾಡಕ್ಕಾಗಲ್ಲ. So in that unawareness this is creation. So ಈಗ ನಾನು ನಿಮ್ಮ ಹಿಂದ್ಗಡೆ ಏನಿದೆ ಅಂತ ಹೇಳಿ ಯೋಚನೆ ಮಾಡಿ ನೋಡೋಣ. ನೀವು ಹಾಗೆ ಕೂತ್ಕೊಂಡು ನಿಮ್ಮ ಹಿಂದ್ಗಡೆ ಏನಿದೆ? ನನ್ನ ಹಿಂದ್ಗಡೆ ಒಬ್ರು ಹೆಂಗಸಿದ್ದಾರ ಗಂಡಸಿದ್ದಾರೋ? ನನ್ನ ಹಿಂದ್ಗಡೆ ಗೋಡೆ ಇದೆಯೋ? ಕಲ್ಪನೆಗಳು. ಆ ಕಲ್ಪನೆ ಸೃಷ್ಟಿ, ಭಗವಂತನ ಕಲ್ಪನೆಗಳು ಸೃಷ್ಟಿ. ಅದು ಎಷ್ಟು ಕಲ್ಪನೆ? ಇನ್ಫಿನಿಟಿ. ಅರ್ಥ ಕಲ್ಪನೆಗಳು.
ಭಗವಂತನಿಗೆ ಅಲ್ಲಿ ಅರಿವು ಬಂದಾಗ ಮರೆವು ಬಂತು. ಆ ಮರೆಯಲ್ಲಿ ಕೂತು ಆಚೆ ಮಾಡಿದ, ಏನಿದೆ ಅಲ್ಲಿ? ಓ ಹುಲಿ ಇದೆ, ಟೀ ಅಂತ ಹುಲಿ ಬಂತು. ಕರಡಿ ಇದೆ, ಓ ಕರಡಿ ಬಂತು. ಓ ಇಮ್ಯಾಜಿನ್ ಮಾಡ್ಕೊಂಡು ನೀವು ಬಂದ್ಬಿಟ್ರಿ. ಇಮ್ಯಾಜಿನ್ ಕಲ್ಪನೆ, ಅಲ್ಲಿ ಏನಿಲ್ಲ, ಅಲ್ಲಿ ಇರೋದ್ರಲ್ಲಿ ಕಲ್ಪನೆ. ಆ ಭಗವಂತನ ಶಕ್ತಿ ಅನಂತ, ಭಗವಂತನ ಶಕ್ತಿ ಕೂಡ ಅನಂತ. ಹಾಗಾಗ್ಬಿಟ್ಟು ಅವನು ಏನ್ ಕಲ್ಪನೆ ಮಾಡಿದಾಗ ಕುಟ್ಕೊಂಡ್ ಬಂದ್ಬಿಡುತ್ತೆ ಟೈ ಅಂತ. ಆಯ್ತಾ? ಹಾಗೆ ಹುಟ್ಟಿದ್ ಯಾವ್ದ್ರಲ್ಲಿ? ಮರವಿನಲ್ಲಿ. ಅದಕ್ಕೆ ಮಾಯೆ ಅಂತ ಹೇಳೋದು. ಅಲ್ಲಿ ಇಲ್ಲ, ಅಲ್ಲಿ ಆ ಇಲ್ಲದಿಂದ ಎಲ್ಲ ಸೃಷ್ಟಿ ಆಯ್ತು. ಅಲ್ಲಿ ನೀವು ಆಗ್ಬಿಟ್ರಿ, ಅವರು ಆಗ್ಬಿಟ್ರು. ಈಚ್ ಆಫ್ ಯು ಗಾಟ್ ಕ್ರಿಯೇಟೆಡ್ ದಟ್. ಯಾಕೆ ಕ್ರಿಯೇಟ್ ಆದ್ರಿ? ವೈ ಯು ಗಾಟ್ ಕ್ರಿಯೇಟೆಡ್? ಟು ಎಕ್ಸ್ಪೀರಿಯನ್ಸ್ ಸಚ್ಚಿದಾನಂದ ಭಗವಾನ್. ಭಗವಾನ್ ಹಿಮ್ಸೆಲ್ಫ್ ಕ್ಯಾನ್ ನಾಟ್ ಎಕ್ಸ್ಪೀರಿಯನ್ಸ್ ಸಚ್ಚಿದಾನಂದ. ಮರುವಿನಿಂದ ಅರಿವು, ಮರುವಿನಿಂದ ಅರಿವು, ಮರೆಯಿಂದ ಅರಿವು ಬರ್ಬೇಕು. ಈಗ ಅರಿವಿನಿಂದ ಮರೆವು ಅಲ್ಲ, ತಿರುಗಿ ಬರಲ್ಲ, ನಾವು ಬರಲ್ಲ, ಬೇರೆ ಬರಲ್ಲ. ನಿಮ್ ಕೆಲಸ ಮುಗೀತು. ಆಯ್ತಾ? ಸೊ ಈಚ್ ಆಫ್ ಯು ಈಸ್ ಒನ್ ಥಾಟ್ ಪ್ರೊಸೆಸ್ ಆಫ್ ಭಗವಾನ್. ಇನ್ ದಟ್ ಭಗವಾನ್ ಹ್ಯಾಸ್ ಇನ್ಫೈನೈಟ್ ಥಾಟ್ಸ್. ಭಗವಂತನಲ್ಲಿ ಅನಂತ ಯೋಚನೆಗಳು, ಅನಂತ ಕಲ್ಪನೆಗಳು. ಆ ಅನಂತ ಕಲ್ಪನೆಗಳು, ಇನ್ಫೈನೈಟ್ ಥಾಟ್ಸ್ ಅಂಡ್ ಇನ್ಫೈನೈಟ್ ಥಾಟ್ ಫಾರ್ಮ್ಸ್. Out of that one thought form is what you have taken life. To explore one aspect of Bhagavan and explore, experience Satchidananda Rupa. ಸೊ ಭಗವಂತ ಇನ್ನೊಂದು ಥಾಟ್ ಹೊಸದಾಗಿ ಕ್ರಿಯೇಟ್ ಆದ್ರೆ ನಾವು ಈಚೆ ಬರ್ತೀವಿ. ಒಂದು ಥಾಟಲ್ಲಿ ಒಂದು ಕ್ರಿಯೇಟ್ ಮಾಡಿ ಅವನ ಅನುಭವ ಪಡಿಸೋಕ್ಕೋಸ್ಕರ ಒಂದು 44 ಲಕ್ಷ ಜನ್ಮಗಳು ತಾಳ್ಬೇಕಾಗಿದೆ. ಅವೆಲ್ಲ ಎಂಜಾಯ್ ಮಾಡ್ತಾರೆ ಇಲ್ಲಿ ಬಂದದ್ದು. ಮದುವೆವರೆಗೆ ಆಮೇಲೆ ಸ್ಟಾಪ್ ಆಯ್ತು. ಎಲ್ಲರೂ ಇಲ್ಲದ್ರೆ 44 ಲಕ್ಷ ಜನ್ಮನ ಎಂಜಾಯ್ ಮಾಡ್ತೀರಿ ನೀವು. ಸೊ ಅಂಡ್ ಈಚ್ ಥಾಟ್ ಫಾರ್ಮ್ ಟೇಕ್ಸ್ ಎ ಲೈಫ್ ಆಫ್ ಇಟ್ಸ್ ಓನ್. ಓಕೆ, ಅಂಡ್ ಆಲ್ ದಿಸ್ ಹ್ಯಾಪನಿಂಗ್ ಅನ್ಅವೇರ್ನೆಸ್. ಮರೆಯಲ್ಲಿ ಆಗ್ತಾ ಇದೆ. ಅದಕ್ಕೆ ಮರೆವಿನಲ್ಲಿ ಸೃಷ್ಟಿ. ಅರಿವು ಬಂದಾಗ ಮುಕ್ತಿ, ಅವೇರ್ನೆಸ್ ಬಂದಾಗ ಲಿಬರೇಷನ್. Bhagavan has billions of thought forms in unawareness. Okay, and that unawareness is what's called Maya. In that billions of things are created. You are also created there. You are also one thought form. In this thought form, we'll explore everything to realize Satchidananda Rupa of Bhagavan, and then goes back. Until you realize the Satchidananda Rupa, it will keep on going. Another creating thought form. Clear? That one thought becomes several thoughts. It becomes many. Infinity. Infinity. One thought. Everything comes out of Bhagavan is infinity only. One mango tree, one mango seed, what will happen? Put a tree, this is the mango tree, it will become 10,000 mangoes. 10,000 mangoes will give 100,000 mangoes. Like that. Everything in the Srishti is infinite. Nothing is finite. So like one thought becomes infinite thoughts. ಅಯ್ಯೋ, ನಿಮ್ಮ ಥಾಟ್ ಲೆಕ್ಕ ಹಾಕ್ರಿ ಅಪ್ಪ. ಯಾಕೆ ಥಿಯರಿ ಯಾಕೆ? ಇನ್ಫಿನಿಟ್ ಆಗಿದೆ. ಒಂದು ಥಾಟೇ ಇನ್ಫಿನಿಟ್ ಆಗಿದೆ. ಅದೇ ಸಚ್ಚಿದಾನಂದ ಪರಬ್ರಹ್ಮ. ಅಲ್ಲಿಂದ ಪುರುಷೋತ್ತಮ ಬಂದ. ಪುರುಷೋತ್ತಮ ಮೀನ್ಸ್ he took the form for creation. So the unawareness part of that, many unmanifest part of that becomes prakriti. ಪುರುಷೋತ್ತಮ ಪರಬ್ರಹ್ಮ, ಸಚ್ಚಿದಾನಂದ ಪರಬ್ರಹ್ಮ, ಪುರುಷೋತ್ತಮ. ಕ್ರಿಯೇಷನ್ ಸ್ಟಾರ್ಟ್ಸ್ ಇನ್ ದಿ ಪ್ರಕೃತಿ, ಲಕ್ಷ್ಮಿ. ಆಯ್ತಾ? Then what happened? He created so many things. ಎಲ್ಲ ಅನಂತ creations. He created infinite number. You also created. ನಿಮ್ದು ಒಂದು ಫಾರ್ಮ್ ಕ್ರಿಯೇಟ್ ಆಯ್ತು. Then he entered into the form as Sakshi. He is called Paramatma because he is Sakshi of everybody. Then your Sakshi is called Sakshi, Atma. So, Satchidananda Parabrahma, Purushottama Paramatma, Sakshi Rupena Samstita. ಇದು ಮೇಲ್ಗಡೆ ಕೆಳಗಡೆ ಬರೋ ರೀತಿ. ಕೆಳಗಡೆ ಮೇಲೆ ಹೋಗೋ ರೀತಿ ಏನು? ಫ್ರಮ್ ಟಾಪ್ ಟು ಬಾಟಮ್ ಸಚ್ಚಿದಾನಂದ ಪರಬ್ರಹ್ಮ, ಪುರುಷೋತ್ತಮ ಪರಮಾತ್ಮ, ಸಾಕ್ಷಿ. ಕೆಳಗಡೆ ಮೇಲೆ ಹೋಗಿ ಕ್ಷರ ಪುರುಷ, ಅಕ್ಷರ ಪುರುಷ, ಪುರುಷೋತ್ತಮ ಪರಬ್ರಹ್ಮ, ಪುರುಷೋತ್ತಮ ಪರಬ್ರಹ್ಮ, ಸಚ್ಚಿದಾನಂದ. ಅದು ಉಲ್ಟಾ.
these are relations in the reverse process. Right? So let us repeat. Sachidananda Parabrahma Purushottama Paramatma Sakshi Rupena Samstita. ಈಗ ಉಲ್ಟಾ ಕ್ಷರ ಪುರುಷ ಅಕ್ಷರ ಪುರುಷ ಪುರುಷೋತ್ತಮ ಪರಬ್ರಹ್ಮ ಸಚ್ಚಿದಾನಂದ. ಇದು ವಾಪಸ್ ಹೋಗೋ ರೀತಿ, ಫಾರ್ವರ್ಡ್ ಟಿಕೆಟ್, ರಿಟರ್ನ್ ಟಿಕೆಟ್. ಎನಿ ಕ್ವಶನ್ಸ್? ಸೊ ರಿಟರ್ನ್ ಹೋಗ್ಬೇಕಾದ್ರೆ ಏನ್ ಮಾಡಬೇಕು? ವಾಟ್ ಯು ಡೂ ಫಾರ್ ರಿಟರ್ನ್? ಟಿಕೆಟ್ ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಟಿಕೆಟ್, ರಿಟರ್ನ್ ಟಿಕೆಟ್. ವಾಟ್ ಇಸ್ ಟಿಕೆಟ್? ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಸಾಕ್ಷಿ ಅಂತ ಪುನಃ ಪುನಃ ಸಾಕ್ಷಿ ರೂಪದಲ್ಲಿ ನಿಲ್ಬೇಕು. ಅಭಿಮನ್ಯು ವ್ಯವಸ್ಥೆ ಆಗಿದೆ, ಚಕ್ರವ್ಯೂಹ ಹೋಗಿದೆ, ಎಲ್ಲ ಹೊಡೆದಾಗ ಕೈ ಕಾಲು ಹೊಡೆದಾಗ ಬಿಡ್ತಾರೆ, ಏನ್ ಯೋಚನೆ ಮಾಡಿ ಒಂದು ಪಾಠ ಉಳಿಯಲ್ಲ. ರೈಟ್? ಪುನಃ ಪುನಃ ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿ ಅಲ್ಲ, ನಾನು ಸಾಕ್ಷಿ ಅನ್ನೋ ಭಾವನೆ, ಸಾಕ್ಷಿ ಭಾವನೆ ತರಬೇಕು. ಸಾಕ್ಷಿ ರೂಪದಲ್ಲಿ ದೇಹ ಮನಸ್ಸು ಬುದ್ಧಿ ನೋಡೋದಕ್ಕೆ ಕಲಿಬೇಕು. ಹಾಗೆ ಮಾಡ್ತಾ 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 ಸಾಕ್ಷಿ ಹೋಗಿ ಪರಮಾತ್ಮ, ಪರಮಾತ್ಮ ಪುರುಷೋತ್ತಮ, ಆಮೇಲೆ ಪರಬ್ರಹ್ಮ, ಆಮೇಲೆ ಶಾಂತ. ಇದು ಮನಸ್ಸು ಶಾಂತ ಆಗೋ ರೀತಿ. ಮನಸ್ಸಿನಿಂದ ಭಗವಂತ ಸಿಗುವುದಿಲ್ಲ, ಮನಸ್ಸನ್ನು ಬಿಟ್ಟಾಗ ಭಗವಂತ ಸಿಗುವುದು, ಮನಸ್ಸು ಶಾಂತ ಆದಾಗ ಭಗವಂತ ಸಿಗುವುದು. ಎನಿ ಕ್ವಶನ್ಸ್?